ಜುಲೈ ತಿಂಗಳಿಗೆ ವೆಲ್ಕಮ್ ಮಾಡ್ತಾ ಜುಲೈ ತಿಂಗಳಿಗೆ ವೆಲ್ಕಮ್ ಮಾಡ್ತಾ ಜೂನ್ ತಿಂಗಳಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡಿದಿರೋ, ಯಾರ್ಯಾರು ತಮ್ಮ ಪರ್ಸನಲ್ ಅಚೀವ್ಮೆಂಟ್ ಆಗಿದೆ, ಟೀಮ್ ಅಚೀವ್ಮೆಂಟ್ ಆಗಿದೆ, ಅಥವಾ ಅಚೀವ್ಮೆಂಟ್ ವಸ್ತುದಲ್ಲಿ ಇದ್ದವರು ಅಥವಾ ತಮ್ಮ ಟೀಮ್ ಅಚೀವ್ಮೆಂಟ್ ಪ್ರತಿಯೊಬ್ರು ಇದು. ಯಾಕಂದ್ರೆ ಇದೊಂದು ಸಾರ್ವತ್ರಿಕ ಕುಟುಂಬ. ಸೊ ಎಲ್ರು ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ಮುಖಾಂತರ ಏನು ನಾವು ಒಂದು ಲಾಸ್ಟ್ ಮಂತ್ ಗೈಡೆಡ್ ಮಾಡಿದ್ವಿ, ಅದ್ರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದನ್ನು ಪಾಲಿಸ್ಕೊಂಡ್ ಬಂದ್ರೋ ಅವ್ರಿಗೆಲ್ರಿಗೂ ಲಾಸ್ಟ್ ಮಂತ್ ಅಲ್ಲಿ ಏನೇನ್ ಮಾಡಿದಿರೋ 100% ಅವ್ರಿಗೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ ಹೇಳ್ತೀನಿ. ಯಾರು 100% ಡೆಡಿಕೇಶನ್ ಮಾಡಿದ್ರೋ ಅವ್ರಿಗೆಲ್ಲ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳ್ತಾ, ಸೊ ಇವತ್ತು ಈ ಮಂತಿನ ಒಂದು ಸ್ಟಾರ್ಟ್ ಆಗಿದೆ. ಫಾಸ್ಟ್ ಇಸ್ ಫಾಸ್ಟ್. ನಿನ್ನೆ 12 ಗಂಟೆಗೆ ಮುಗಿದೋಯ್ತು ನಮ್ಮ ಸಾಧನೆ. ಇದು ಲಾಸ್ಟ್ ಮಂತ್ ಇದು. ಮತ್ತೆ ಬಾಂದ್ರೆ ಮತ್ತೆ ಯಾವ್ದೇ ಕಾರಣಕ್ಕೂ ಬರಲ್ಲ, ಮತ್ತೆ BV ಸಿಗಲ್ಲ, BP ಸಿಗಲ್ಲ, ಮುಗಿದೋಯ್ತು. ಈಗಾಗಲೇ ಬೆಳಗ್ಗೆ ನಾನು ಸುಮ್ಮನೆ ಜಸ್ಟ್ ಓಪನ್ ಮಾಡಿದ್ರೆ ಎಲ್ಲ 00000 ಬಂದಾಯ್ತು, ಮುಗೀತು ಅಂತ. ಅಂದ್ರೆ ಇವತ್ತಿಂದ ನೀವು ಫ್ರೆಶ್ ಅಂತ. ಸೊ ಹಂಗಾರೆ ಈ ಮಂತಿನ ಬಿಗಿನಿಂಗ್ ನಾವ್ ಎಷ್ಟು ಚೆನ್ನಾಗಿ ಮಾಡ್ತೀವಿ, ಈ ಮಂತ್ ಅಲ್ಲಿ ನಾವ್ ಯಾವ ಫೋಕಸ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಸಕ್ಸಸ್ ಇರೋದ್ರಿಂದ, ಸೊ ಈ ಮಂತಿನ ಪ್ಲಾನಿಂಗ್ ಮತ್ತೆ ಹೇಗ್ ಮಾಡ್ಬೇಕು, ಯಾವ ರೀತಿ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು, ಯಾವ ರೀತಿ ಟಾರ್ಗೆಟ್ ಸೆಟ್ ಮಾಡ್ಕೋಬೇಕು, ವರ್ಕಿಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಣ್ಣದಾಗಿ, ಜಾಸ್ತಿ ಏನು ಲೆಂತಿ ಡಿಸ್ಕಷನ್ ಇಲ್ಲ, ಸಣ್ಣ ಡಿಸ್ಕಷನ್ ಮಾಡೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ. ಸ್ವಲ್ಪ ಜನ ಜಾಯ್ನ್ ಆಗ್ಲಿ. ಒಂದು ಇಂಪಾರ್ಟೆಂಟ್ ಒಂದು ಪ್ರೋಗ್ರಾಮ್ ನ ಅನೌನ್ಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನೊಂದು 5 minutes ವೇಟ್ ಮಾಡ್ತೀನಿ. ಯಾಕಂದ್ರೆ ಲಾಸ್ಟ್ ಮಂತ್ ನಾವು ನಿಮಗೆ ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ಮುಖಾಂತರ ಮೆಂಟರ್ಸ್ ಕ್ಲಬ್ ಬಗ್ಗೆ ಮಾತಾಡಿದ್ವಿ, ಹೌದು ಅಲ್ವಾ? ಮೆಂಟರ್ಸ್ ಕ್ಲಬ್ ಬಗ್ಗೆ ಮಾತಾಡಿದ್ವಿ. ಯಾರ್ಯಾರು 5ನೇ ತಾರೀಕು ಒಳಗಡೆ 1000 BV ಪರ್ಚೇಸ್ ಮಾಡಿದಿರೋ ಅವ್ರಿಗೆಲ್ಲ ಮತ್ತೊಮ್ಮೆ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರಾಚುಲೇಷನ್. ಲಾಸ್ಟ್ ಮಂತ್ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಯಾರು 5ನೇ ತಾರೀಕು ಒಳಗಡೆ ನಿಮ್ಮ 1000 BV ನ ಮಾಡ್ಕೊಂಡಿದ್ದೀರೋ, ನೀವು ಒಂದು ಮೆಂಟರ್ಸ್ ಕ್ಲಬ್ ಬಂದಿದ್ದೀರೋ ಅವರಿಗೆ ಕಂಗ್ರಾಚುಲೇಷನ್. ಬಟ್ ನಿಮ್ಗೆ ಅನ್ಸ್ಬೋದು, ಸರ್ ಎಲ್ಲ ಮಾಡಿದ್ವಿ 1000 BV, ಏನೋ ಮೆಂಟರ್ಸ್ ಕ್ಲಬ್ ಒಂದು ಸ್ಪೆಷಲ್ ಒಂದು ಅಟೆನ್ಷನ್ ಸಿಗುತ್ತೆ, ಒಂದು ಸ್ಪೆಷಲ್ ಒಂದು ಟ್ರೈನಿಂಗ್ ಇರುತ್ತೆ ಅಂತೆಲ್ಲ ಹೇಳಿದ್ರಿ ಅಂತ. ಬಟ್ ಏನು ನಮಗೆ ಅನೌನ್ಸ್ಮೆಂಟ್ ಸಿಕ್ಕಿಲ್ಲ ಅಂತ ನಿಮ್ಗೆ ಅನ್ಸಿರ್ಬೋದು. ಸೊ ಯಾಕಂದ್ರೆ ಅದು ಮೊದಲನೇ ತಿಂಗಳಾದ್ರಿಂದ, ಮೊದಲನೇ ತಿಂಗಳು ನಾವು ಬಿಗಿನಿಂಗ್ ಅಲ್ಲಿ ಇದ್ದಿದ್ರಿಂದ, ಸೊ ನಾವು ಸಡನ್ ಆಗಿ ಅದನ್ನ ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ತುಂಬಾ ಜನಕ್ಕೆ ಜೀರ್ಣಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಜನ ನೆಕ್ಸ್ಟ್ ಮಂತ್ ಮಾಡೋಣ ಏನೇನೋ ಮೈಂಡ್ ಸೆಟ್ ಇರ್ಬೋದು. ಸೊ ಆದ್ರಿಂದ ಈಗಲೂ ಇಲ್ಲಿ ಯಾರು ಇದ್ದೀರೋ ಇಷ್ಟು ಜನ, ಇಷ್ಟೊಂದು 23 ಜನದಲ್ಲಿ ಇದೀವಿ. ಆ 23 ಜನದಲ್ಲಿ ಯಾರು ಲಾಸ್ಟ್ ಮಂತ್ 5ನೇ ತಾರೀಕು ಒಳಗಡೆ 1000 BV ಸೆಲ್ಫ್ ಮಾಡ್ಕೊಂಡಿಲ್ವೋ, 1000 BV ಸೆಲ್ಫ್ ಮಾಡ್ಕೊಂಡೆ ನೀವು 15ನೇ ತಾರೀಕು ಒಳಗಡೆ ಮಾಡ್ಕೊಂಡು ಸರ್ ನಾನು ಕನ್ಸಿಸ್ಟೆನ್ಸಿ ಆಫರ್ ಇದ್ದೀನಿ, ವೆಲ್ ಅಂಡ್ ಗುಡ್. ಅಥವಾ ನೀವು ನಿನ್ನೆ 30ನೇ ತಾರೀಕು 1000 BV ಮಾಡ್ಕೊಂಡಿದ್ರೆ ವೆಲ್ ಅಂಡ್ ಗುಡ್. ಅಥವಾ ನೀವು ನಿನ್ನೆವರೆಗೂ ನಂದೇನು ಅಚೀವ್ಮೆಂಟ್ ಆಗಿಲ್ಲ, ನಾನು ಯಾಕೆ BV ಮಾಡ್ಬೇಕು ಅಂತಿದ್ರು, ಅದು ನಿಮಗೆ ಬಿಟ್ಟಿದ್ದು. ಇಟ್ಸ್ ಆಲ್ ಯುವರ್ ಬಿಸ್ನೆಸ್. ಯಾಕಂದ್ರೆ ಇಟ್ಸ್ ನಾಟ್ ಮೈ ಬಿಸ್ನೆಸ್, ಇಟ್ಸ್ ನಾಟ್ ಸಾರ್ವಶ್ರೀ ಬಿಸ್ನೆಸ್, ಇಟ್ಸ್ ನಾಟ್ ಸ್ಟೆಪ್ ಬೇಸ್ ಸಿಸ್ಟಮ್ ಬಿಸ್ನೆಸ್, ಇಟ್ಸ್ ಯುವರ್ ಬಿಸ್ನೆಸ್. ಸೊ ಯಾವತ್ತು ಇದು ನಾನು ನಿಮ್ಗೆ ಅವಾಗಲೇ ಮತ್ತೆ ಪದೇ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕಲ್ಲ. ರೋಲ್ ಕ್ಲಾರಿಟಿ ಕೊಟ್ಟಾಗಿದೆ. ನಿಮ್ಮ ರೋಲ್ ಏನು, ನೀವು ಬಿಸ್ನೆಸ್, ನಿಮ್ ಸುತ್ತಮುತ್ತ 3 ಜನ ಸುತ್ತುವರಿತಿರ್ತಾರೆ ಸಪೋರ್ಟಿಗೆ. ಒಂದು ಕಂಪನಿ, ಒಂದು ಎಜುಕೇಶನ್ ಸಿಸ್ಟಮ್, ನಮ್ಮ ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ಮೇಲ್ಗಡೆ ಅಪ್ಲೈನ್ 3 ಜನ ನಿಮಗೆ ಸಪೋರ್ಟ್ ಬಿಸ್ನೆಸ್ ಮಾಡ್ತಾರೆ. ಬಟ್ 100% ಬಿಸ್ನೆಸ್ ಯಾರ್ದು? ನಿಮ್ದೆ. ನಿಮ್ಮ ಬಿಸ್ನೆಸ್ ಗೆ ನೀವೇ ಕಾಂಟ್ರಿಬ್ಯೂಷನ್ ಮಾಡ್ಬೇಕು. ನಿಮ್ಮ ಬಿಸ್ನೆಸ್ ನ CEO ನೀವೇ ಆಗ್ಬೇಕು. ನಿಮ್ಮ ಬಿಸ್ನೆಸ್ ನ ಫಸ್ಟ್ ಕಸ್ಟಮರ್ ನೀವೇ ಆಗ್ಬೇಕು ಅಂತ ಹೇಳಿದ್ದೆ. ಸೊ ನೀವು ನಿಮ್ಮ ಬಿಸ್ನೆಸ್ ಗೆ ಫಸ್ಟ್ ಕಸ್ಟಮರ್ ಆಗಿದೆ, ಇನ್ನೊಬ್ಬರನ್ನ ಕಸ್ಟಮರ್ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕಿಂತ ದುರದೃಷ್ಟಕರ, ಅದಕ್ಕಿಂತ ಬಿಸ್ನೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ನನ್ನ ಬಿಸ್ನೆಸ್ ಕಸ್ಟಮರ್ ನಾನ್ ಪರ್ಚೇಸ್ ಮಾಡಲ್ಲ ಸರ್ವಶ್ರೀಯಿಂದ, ಬಟ್ ನಾನು ಬೇರೆಯವ್ರಿಗೆಲ್ಲ ಇಡೀ ಲಕ್ಷಾಂತರ ಜನಕ್ಕೆ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಮೂರ್ಖತನ, ದಡ್ಡತನ, ದುರದೃಷ್ಟತನ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಸೊ ಯಾರ್ಯಾರು ಓಸಲಿ ಸೆಲ್ಫೇ ಮಾಡಿಲ್ಲ, ದುರದೃಷ್ಟಕರ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ನಿಮ್ ಕಂಪ್ನಿ ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿಲ್ಲ, ನಿಮ್ದೇ ಕಂಪ್ನಿ ಅದು. ಅದೇನು ಇವ್ರದಲ್ಲ, ಪಾರ್ಟ್ನರ್ಶಿಪ್ ತಗೊಂಡಿಲ್ವಾ ನೀವು? 80% ಅವ್ರ ಪಾರ್ಟ್ನರ್ಶಿಪ್ ಇದೆ, 20% ನಿಮ್ ಪಾರ್ಟ್ನರ್ಶಿಪ್ ಇಲ್ವಾ? ನೀವೇ ಸರ್ವಿಸ್ ಪಾರ್ಟ್ನರ್ ಆಗಿಲ್ವಾ ನಿಮ್ ಬಿಸ್ನೆಸ್ ಗೆ? ಅವರು ನಿಮ್ಮ ಸರ್ವಿಸ್ ನ ನೀವು ಪ್ರೊವೈಡ್ ಮಾಡಿಲ್ಲ ಅಂದ್ರೆ, ನೀವು ತಗೊಂಡಿಲ್ಲ ಅಂದ್ರೆ ಇನ್ಯಾವ ಲೆಕ್ಕದಲ್ಲಿ ನಾವು ಬಿಸ್ನೆಸ್ ಮಾಡಕ್ಕಾಗುತ್ತೆ? ಸೊ ಯಾರು ಓದಿ ಸೆಲ್ಫೇ ಮಾಡಕ್ ಹಿಂದೆ ಮುಂದೆ ನೋಡಿದ್ರು ಅವರಿಗೆ ನನ್ನ ಕಡೆಯಿಂದ ಮಾತ್ರ ಏನು ಹೇಳಕ್ ಸಾಧ್ಯ ಇಲ್ಲ. ಬಟ್ ಯಾರು ನಮ್ಮ ಮಾತಿಗೆ ಬಹುಸಲಿ ತಿಂಗಳು ಬೆಲೆ ಕೊಟ್ಟು 5 ತಿಂಗಳಿಗೆ 5ನೇ ತಾರೀಕು ಒಳಗಡೆ 5ನೇ ತಾರೀಕು ಒಳಗಡೆ ಯಾರ್ಯಾರು 1000 BV ಮಾಡ್ಕೊಂಡ್ರು ಅವ್ರಿಗೆಲ್ಲ ಮತ್ತೊಮ್ಮೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ ಅಂತ. ಸೊ ನಿಮಗೋಸ್ಕರ ಮತ್ತೆ ಇಲ್ಲಿ ನಿಂತಿರೋರಿಗೆ, ಇಲ್ಲಿ ಯಾರ್ಯಾರು ಬಂದಿದ್ದೀರೋ ಅವ್ರಿಗೆಲ್ಲ ಮತ್ತೊಮ್ಮೆ ಅವಕಾಶ ಇದೆ. ಇದೇ ತಿಂಗಳು 5ನೇ ತಾರೀಕು ಒಳಗಡೆ, ನೆಕ್ಸ್ಟ್ ಮಂಡೇ ಒಳಗಡೆ ಯಾರ್ಯಾರು 1000 BV ಮಾಡ್ತೀರೋ, ಯಾರ್ಯಾರು 1000 BV ಒಳಗಡೆ ಬರ್ತಿರೋ ಮಾಡಿ ಆ ಒಂದು ಪ್ರಿಂಟ್ ಔಟ್ ಅಥವಾ ಅದೊಂದು PDF ಫೈಲ್ ಬರುತ್ತಲ್ಲ ನಿಮ್ಮೊಂದು, ಅದನ್ನ ನಸುಲ ಸರಿ ಕಳ್ಸ್ಕೊಡ್ತಿರೋ ಇದೇ ತಿಂಗಳು 15ನೇ ತಾರೀಕು ಅಥವಾ 15th or 16th ಒಳಗಡೆ ನಾವು ಅವರಿಗೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನ
ಆನ್ಲೈನ್ ಮುಖಾಂತರ 1 ಡೇ ಪ್ರೋಗ್ರಾಮ್ ಆರ್ ಹಾಫ್ ಡೇ ಪ್ರೋಗ್ರಾಮ್ ಇರುತ್ತೆ. ಪ್ರೋಗ್ರಾಮ್ ನ ನಾವು ಕೊಡ್ತಾ ಇದೀವಿ. 15th or 16th those who comes under mentors program. ಏನು ಪ್ರೋಗ್ರಾಮ್ ಕೊಡ್ತೀವಪ್ಪ ಸರ್, ಏನ್ ಹೇಳದ್ನೇ ಹೇಳ್ತಿರಲ್ಲ ಸರ್, ಇಲ್ಲಿ ಇರೋದ್ನೇ ಹೇಳ್ತಿರಲ್ಲ ಸರ್, ಇನ್ನೇನಾರ ಎಕ್ಸ್ಟ್ರಾ ಹೇಳ್ತೀರಾ? ಎಸ್, ಫಾರ್ ದೆಮ್ ವಿ ಆರ್ ಲಾಂಚಿಂಗ್ ಎ ಪ್ರೋಗ್ರಾಮ್ ಕಾಲ್ಡ್ ಸ್ಪೇಸ್ ಪ್ರೋಗ್ರಾಮ್. ಸ್ಪೇಸ್ ಪ್ರೋಗ್ರಾಮ್ ಅಂತ ಕಾಣಿಸ್ತಿದೆ ಅಲ್ಲಿಗಾರ ಸರ್? ಕಾಣಿಸ್ತಿದೆ. ಸ್ಪೇಸ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡ್ತಾ ಇದೀವಿ ನಾವು. ಓನ್ಲಿ ಫಾರ್ ದೋಸ್ ಪೀಪಲ್ ಹೂ ಕಮ್ಸ್ ಅಂಡರ್ ಮೆಂಟರ್ಸ್ ಕ್ಲಬ್. ಮೆಂಟರ್ಸ್ ಕ್ಲಬ್ ಒಳಗಡೆ ಅಂದ್ರೆ ಯಾರು ನಾನು ಕೋಚೇಬಲ್, ನಾನು ಕಲಿತೀನಿ ಸರ್, ನನಗೆ ಬಿಸ್ನೆಸ್ ಬೇಕು, ನೆಕ್ಸ್ಟ್ 6 ಮಂತ್ ಒಳಗಡೆ ನಾನು 1 ಲಕ್ಷ ಮಾಡ್ಲೇಬೇಕು, ನನಗೆ ಬರ್ಲೇಬೇಕು, ನನಗೆ ಸಾಕು ಸರ್, 1 ವರ್ಷ ಆಯ್ತು, 2 ವರ್ಷ ಆಯ್ತು, 1000 ವರ್ಷ ಕಾಲ ಕಳೆದಿ, ತುಂಬಾ ಸಮಯ ಆಗೋಯ್ತು, ಇನ್ನು ನಾನು ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ, ನನಗೆ ಬೇಕೇ ಬೇಕು ಗೆಲುವು ಅನ್ನೋಂತ ಆತುರ ಇದ್ದವರು, ಸಕ್ಸಸ್ ಬೇಕು ಅನ್ನೋರು ಮೆಂಟರ್ಸ್ ಕ್ಲಬ್ಗೆ ಬರ್ಬೇಕು. ಅಂದ್ರೆ ಏನು, ನೀವು ನನಗೆ ಕೊಡಿ ಅಂತ ಅಲ್ಲ, 10,000 ರೂಪಾಯಿ ಚರಣ್ ಸರ್ ಅಕೌಂಟಿಗೆ ಡೆಪಾಸಿಟ್ ಮಾಡಿ ಪ್ರೋಗ್ರಾಮಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆಗೆ 1000 BV ಪರ್ಚೇಸ್ ನ ಮಾಡಿ ಪ್ರಾಡಕ್ಟ್ ನ, ಅಥವಾ 2000 BV ನಾರು ಮಾಡಿ, ಮಾಡಿ ನಿಮಗೆ ಬೇಕಾಗಿರೋ ಐಟಮ್ಸ್ ಅಥವಾ ನಿಮಗೆ ಏನ್ ಬೇಕೋ ಬಿಸ್ನೆಸ್, ಜಸ್ಟ್ 1000 BV, ನಾನು ಜಾಸ್ತಿ ಅಲ್ಲ, ಯಾರೋ ಒಂದು 1000 BV 5ನೇ ತಾರೀಕು ಒಳಗಡೆ, ಯಾಕೆ ನೀವು 15ನೇ ತಾರೀಕು ಟೈಮ್ ಇದೆ ಕಂಪ್ನಿಯಿಂದ ಕನ್ಸಿಸ್ಟೆನ್ಸಿಗೆ, ಬಟ್ ನಾವು ನಿಮಗೆ ಕೊಡ್ತಾ ಇರೋದು ನಿಮ್ಮ ಒಂದು ಕಲ್ಚರ್ ಡೆವಲಪ್ ಮಾಡಬೇಕು, ಅದಕ್ಕೋಸ್ಕರ ನಾವು ನಿಮ್ಗೆ ಕೊಡ್ತಾ ಇರೋಂತ ಒಂದು ಆಪ್ಷನ್. 5ನೇ ತಾರೀಕು ಒಳಗಡೆ ಯಾರು 1000 BV ಮಾಡ್ತೀರೋ ಅವ್ರಿಗೆ ಈ ಪ್ರೋಗ್ರಾಮ್ ನ 15ನೇ ತಾರೀಕು ಬರುತ್ತೆ. ಇನ್ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಫಾರ್ ಮೆಂಟರ್ಸ್ ಕ್ಲಬ್. ಯಾರು ಮೆಂಟರ್ಸ್ ಕ್ಲಬ್ ಒಳಗಡೆ ಬರ್ತಾರೋ ಅವರಿಗೋಸ್ಕರ ಡಿಸೈನ್ ಮಾಡಿದಂತ ಪ್ರೋಗ್ರಾಮ್. ಇನ್ನು ಜಾಯಿನ್ ಆಗಿಲ್ಲ ಸರ್? ಇಲ್ಲ, 24 ಅಷ್ಟೇ. ನಾನ್ ನಿಮ್ಗೆ ಹೇಳೋದಂದ್ರೆ, ತುಂಬಾ ಜನ ಸರ್ ತುಂಬಾ ನಿನ್ನೆವರೆಗೂ ಒಳ್ಳೆ ಕ್ಲೋಸಿಂಗ್ ಮಾಡಿ ಮಲಗಿರ್ಬೋದು. ನಮ್ ಟೀಮಲ್ಲಿ ಯಾರ್ಯಾರು ಇದ್ದೀರಾ ಅಥವಾ ನಿಮ್ ಟೀಮಲ್ಲಿ ಯಾರ್ಯಾರು ಇದ್ದೀರಾ, ಒಂದು 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಪಟ್ ಅಂತ ಫೋನ್ ಮಾಡಿ. ನಿಮ್ ಡೌನ್ಲೈನ್ಸ್ ಗಳು ಬರ್ಲೇಬೇಕು, ಇದನ್ನ ತಿಳ್ಕೊಂಡ್ಲೇಬೇಕು ಅನ್ನೋರು ಪಟ್ ಅಂತ ಟೈಮ್ ಕೊಡ್ತೀನಿ. 2 ಮಿನಿಟ್ಸ್ ಅಲ್ಲಿ ಪಟ್ ಅಂತ ಫೋನ್ ಮಾಡಿ ಮಲಗಿದ್ದವ್ರು ನಿದರ್ಸಿ ರಪ್ಪ ಅಂತ ಜಾಯಿನ್ ಮಾಡಿಸಿ. ಅವ್ರು ಬಂದಿದ್ದ ಚೆನ್ನಾಗಿತ್ತು ಅನ್ನೋ ಬೇಗ ಸ್ನೇಹಿತರೆ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ನಿಮ್ಗೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಬೇಗ ಕರೀರಿ, ಓಕೆನಾ? ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ, ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ನಿಮ್ ಪ್ರಯತ್ನ ನೀವು ಮಾಡಿದೀರಾ. ಯಾರ ನಿಮ್ಮ ಡೌನ್ಲೈನ್ಸ್ ಫೋನ್ ಮಾಡ್ಬಿಟ್ಟು ಬನ್ನಿ ಅಂತ ಕರೆದಿದ್ರ ಅವ್ರಿಗೆಲ್ರಿಗೂ ಓಕೆ. ಸೊ ಯಾಕಂದ್ರೆ ಮಂತ್ ಬಿಗಿನಿಂಗ್ ಅಲ್ಲೇ ನಾವು ಮೀಟಿಂಗ್ ನ ಅಟೆಂಡ್ ಮಾಡಿಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಮೀಟಿಂಗ್ ಅಟೆಂಡ್ ಮಾಡ್ಲೇಬೇಕು. ಮತ್ತೆ ಇದು ಮಂತಿನ ಒಂದು ದಿಶೆ ಅಂದ್ರೆ ದಿಕ್ಕನ್ನು ತೋರಿಸುವಂತ ಮೀಟಿಂಗು. ಸೊ ಆದ್ರಿಂದ ಈಗ್ಲೂ ಟೈಮ್ ಇದೆ. ಮೆಲ್ಲಕ್ ಮೆಸೇಜ್ ಮಾಡೋರು ಮಾಡಿ,
ನಿಮ್ಮ ಡೌನ್ ಲೈನ್ಸ್ ಗಳನ್ನ ಈ ಮೀಟಿಂಗ್ ನೇ ಕರೆಸ್ಕೊಳ್ಳಿ, ಇಂಪಾರ್ಟೆಂಟ್ ಮೀಟಿಂಗ್ ಇರೋದ್ರಿಂದ ಕರೆಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ನಾನೇನ್ ಹೇಳಿದೆ, ಈಗ ಮೆಂಟರ್ಸ್ ಕ್ಲಬ್ ಬಗ್ಗೆ ಮಾತಾಡ್ತಾ ಇದ್ದೆ. ಮೆಂಟರ್ಸ್ ಕ್ಲಬ್ ಅಲ್ಲಿ ಸರ್ ಏನ್ ಮಾಡಿದ್ರಿ, ಮೆಂಟರ್ಸ್ ಕ್ಲಬ್ ಲಾಂಚ್ ಮಾಡಿದ್ರಿ, ಅದ್ರಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನ ಡಿಸೈನ್ ಮಾಡ್ತೀನಿ ಅಂತ ಹೇಳಿದ್ರಿ. ಬಟ್ ಲಾಸ್ಟ್ ಮಂತ್ ನಮಗೇನು ಯಾವ್ದೇ ರೀತಿ ಪ್ರೋಗ್ರಾಮ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು 5ನೇ ತಾರೀಕು ಒಳಗಡೆ 1000 BV ಪರ್ಚೇಸ್ ಮಾಡಿದ್ರು ಅವ್ರಿಗೆ ಹೇಳ್ತಿದ್ರ. ಸೊ ಅವರಿಗೆಲ್ಲ ನಾನು ಮತ್ತೊಮ್ಮೆ ಈಗ ಅನೌನ್ಸ್ಮೆಂಟ್ ಮಾಡ್ತೀನಿ, ಮತ್ತೊಮ್ಮೆ ನಿಮ್ಗೆ ಸಮಯ ಕೊಟ್ಟಿದ್ದೀನಿ. ಈ ಮಂತ್ ಅಲ್ಲೇ ಜುಲೈ ತಿಂಗಳಲ್ಲಿ ಯಾರು 5ನೇ ತಾರೀಕು ಒಳಗಡೆ 1000 BV ಮಾಡ್ತಾರೋ ಅವರಿಗೆ 15 ಅಥವಾ 16ನೇ ತಾರೀಕಲ್ಲಿ ನಾವು ಆನ್ಲೈನ್ ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ನ ಹೆಸರು ಸ್ಪೇಸ್ ಅಂತ, ಸ್ಪೇಸ್ ಪ್ರೋಗ್ರಾಮ್ ಅಂತ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಟೆಪ್ ವೇ ಅಂಡ್ ಇನ್ನೊಂದು ಸಾರ್ವಶ್ರೀ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಟೆಪ್ ವೇ ಅಥವಾ ಸಾರ್ವಶ್ರೀ, ಸ್ಟೆಪ್ ವೇ ಅಥವಾ ಸಾರ್ವಶ್ರೀ ಅನ್ಕೊಳ್ಳಿ. ಪಿ ಸ್ಟ್ಯಾಂಡ್ ಫಾರ್ ಪರ್ಫಾರ್ಮೆನ್ಸ್, ಪಿ ಸ್ಟ್ಯಾಂಡ್ ಫಾರ್ ಪರ್ಫಾರ್ಮೆನ್ಸ್. ಎ ಸ್ಟ್ಯಾಂಡ್ ಫಾರ್ ಆಕ್ಸಿಲರೇಷನ್, ಪರ್ಫಾರ್ಮೆನ್ಸ್ ಆಕ್ಸಿಲರೇಷನ್ ಕೊಡ್ತೀವಲ್ಲ, ಪರ್ಫಾರ್ಮೆನ್ಸ್ ಆಕ್ಸಿಲರೇಷನ್. ಸೊ ಸಿ ಸ್ಟ್ಯಾಂಡ್ಸ್ ಫಾರ್ 3. ಇಲ್ಲಿ ನಾವು ಏನ್ ಕೊಡ್ತೀವಿ, ಇದರಲ್ಲಿ ಪರ್ಫಾರ್ಮೆನ್ಸ್ ಆಕ್ಸಿಲರೇಷನ್ ಮಾಡಕ್ಕೆ 3 ಸಿ ನ ಬಳಸ್ಕೊಂಡಿದೀವಿ. ವಿ ಶೋ ಕ್ಲಾರಿಟಿ, ವಿ ಬ್ರಿಂಗ್ ಕಾಂಪಿಟೆನ್ಸ್, ವಿ ಡೆವಲಪ್ ಕಲ್ಚರ್, ವಿ ಡೆವಲಪ್ ಕಲ್ಚರ್. ಸೊ ಸಿ ಅಂದ್ರೆ ಇಲ್ಲಿ 3 ಆಗುತ್ತೆ. ನಾವೇನ್ ಮಾಡ್ತೀವಿ, ವಿ ಶೋ ಕ್ಲಾರಿಟಿ. ಯಾರು ನಮ್ಮ ಒಂದು ಮೆಂಟರ್ಸ್ ಕ್ಲಬ್ ಒಳಗಡೆ ಬರ್ತಾರೋ, ಈ ಸ್ಪೇಸ್ ಪ್ರೋಗ್ರಾಮ್ ಅವರಿಗೋಸ್ಕರ ಡಿಸೈನ್ ಮಾಡಿದೀವಿ. ಅವರಿಗೆ ಎಕ್ಸ್ಕ್ಲೂಸಿವ್ಲಿ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಬಿಸ್ನೆಸ್ ಅಂದ್ರೆ ಏನು, ಏನ್ ನಿಮ್ಗೆ ಪೊಟೆನ್ಶಿಯಲ್ ಇದೆ, ಯಾವ ರೀತಿ ಇಲ್ದೇನೆ ನಾವು ಬಿಸ್ನೆಸ್ ಮಾಡಕ್ಕಾಗತ್ತಾ. ಸೊ ಏನಾಗ್ತಿದೆ ಅಂದ್ರೆ, ಈಗ ನಿಮ್ಗೆಲ್ಲ ಗೊತ್ತಿದೆ ನಾವ್ ಯಾವ ರೀತಿ ಬಿಸ್ನೆಸ್ ಮಾಡ್ತಿದೀವಿ ಅಂದ್ರೆ, ಪಪ್ಪಾಯ ಗಿಡಕ್ಕೆ ನೀರ್ ಹಾಕ್ಬಿಟ್ಟು ಬೆಳಗ್ಗೆ ಎತ್ತಿ ಮಾವಿನ ಹಣ್ಣನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಮಾವಿನ ಹಣ್ಣು ಸಿಗತ್ತ ಅಂತ ಪಪ್ಪಾಯ ಗಿಡಕ್ಕೆ ನೀರ್ ಹಾಕೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಅದನ್ನ ಮಾವಿನ ಹಣ್ಣು ಸಿಗತ್ತಾ ಅಂತ. ಆ ರೀತಿ ಬಿಸ್ನೆಸ್ ಮಾಡೋದಾಗಲ್ಲ. ಇಲ್ಲಿ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಹೇಳಿ ಮನ್ಸ್ಬಿಟ್ಟು, ನೀವ್ ಏನ್ ಅಚೀವ್ ಮಾಡ್ತಾ ಇದೀರಾ ಲಾಸ್ಟ್ ಮಂತ್ ಅಲ್ಲಿ, ಅಥವಾ ನಿಮ್ಗೆ ಎಷ್ಟು ಕೆಪೇಬಲ್ ಇದೆ, ಅದ್ರ ಮುಂದೆ ಡಿಫ್ರೆನ್ಸ್ ಇದೆ ತಾನೆ. ನೀವೇನ್ ನಿನ್ನೆ ಅಚೀವ್ ಮಾಡಿದ್ರು ಮತ್ತೆ ನಿಮ್ಗೆ ಎಷ್ಟು ಕೆಪೇಬಲ್ ಇದೆ, ನೀವು ಫೀಲ್ ಮಾಡ್ತೀರಾ, ಹೌದು ಸರ್ ನಾನು ಅದಕ್ಕಿಂತ ಅಚೀವ್ ಮಾಡೋಷ್ಟು ಕೆಪಬಿಲಿಟಿ ಇದೆ, ಬಟ್ ಸಂಭವ ಐ ನಾಟ್ ಅಚೀವ್ಡ್. ಅದೊಂದು ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜ್ ನ ನಾವೇನಂತ ಕರಿತೀವಿ, ಆ ಬ್ರಿಡ್ಜ್ ನ ಫಿಲ್ ಮಾಡೋಂತ ಪ್ರೋಗ್ರಾಮೇ ಸ್ಪೇಸ್ ಪ್ರೋಗ್ರಾಮ್. ನೀವೇನ್ ಅಚೀವ್ ಮಾಡ್ತಾ ಇದ್ದೀರೋ, ನಿಮ್ಗೆ ಏನ್ ಕೆಪಾಸಿಟಿ ಇದೆ, ಅದು ನನ್ನ ಒಂದು ಬ್ರಿಡ್ಜ್ ಇದೆ ಅಲ್ಲ, ಅದು ಮತ್ತೆ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೋಸ್ಕರ ನಾವು ಡೆವಲಪ್ ಮಾಡಿರೋಂಥ ಪ್ರೋಗ್ರಾಮ್ ಸ್ಪೇಸ್ ಪ್ರೋಗ್ರಾಮ್. ಅದು ಎಸ್ಪೆಷಲಿ ಫಾರ್ ಮೆಂಟರ್ಸ್ ಕ್ಲಬ್ ಅವರಿಗೆ. ಸೊ ಅವರಿಗೋಸ್ಕರ ಮಾಡ್ತಾ ಇರುವಂತದ್ದು. ಇಲ್ಲಿ ಸಿ ಅಂತ ನಾನು ಏನ್ ಹೇಳಿದೆ, ಕ್ಲಾರಿಟಿ ಕೊಡ್ತೀವಿ. ವಿ ಶೋ ಕ್ಲಾರಿಟಿನ ನಿಮಗೆ ಕೊಡ್ತೀವಿ. ಬಿಸ್ನೆಸ್ ಅಲ್ಲಿ ಇನ್ ಡೆಪ್ತ್ ಇನ್ಸೈಟ್, ನೀವು ಯಾವ ರೀತಿ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ ಅಂದ್ರೆ, ನೀವು ಎಲ್ಲೇ ಕೂತ್ಕೊಂಡು ಯಾವುದೇ ಒಂದು ಜನಗಳ ಮಧ್ಯೆ ಕೂತ್ರು ಪ್ರೌಡ್ ಆಗಿ ಬಿಸ್ನೆಸ್ ನ ಎಕ್ಸ್ಪ್ಲೈನ್ ಮಾಡ್ಬೋದು, ಮುಜುಗರ ಪಡಂತೆ ಇಲ್ಲ. ಸೊ ಯಾರ ನಿಮ್ಮ ಒಂದು ಎಂಟ್ರುಗಳು ಒಂದು 10-15 ಜನ ಮನೇಲಿ ಕೂತಿದ್ದಾರೆ, ಅವ್ರ ಮುಂದೆ ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ತಲೆ ಕೆರ್ಕೊಂಡ್ಬೇಕಾಗಿಲ್ಲ, ಏನೋ ಮಾಡ್ತಿದೀನಿ ಬಿಡಿ ಆಮೇಲೆ ಹೇಳ್ತೀನಿ ನಿಮ್ಗೆ ಏನಂಗಿಲ್ಲ. ಸೊ ಆ ಕ್ಲಾರಿಟಿ ನಿಮ್ಮಲ್ಲಿ ಇರ್ಬೇಕು, ಅಷ್ಟೊಂದು ಬ್ಯೂಟಿಫುಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು. ಆ ಕ್ಲಾರಿಟಿ ನಾನು ಕೊಡ್ತೀವಿ. ಕ್ಲಾರಿಟಿ ಇದೆ ಎಲ್ಲ ಸೂಪರ್ ಸರ್, 100% ಗೊತ್ತಿದೆ ನನಗೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗತ್ತೆ, SHP ಅಲ್ಲಿ 100% ಸಕ್ಸಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರು, ನಿಮ್ಮ ಹತ್ರ ಕಾಂಪಿಟೆನ್ಸ್ ಅಂದ್ರೆ ಏನ್ ಹೇಳಿ, ಎಬಿಲಿಟಿ. ಕಾಂಪಿಟೆನ್ಸ್ ಅಂದ್ರೆ ನಿಮ್ಮ ಸ್ಕಿಲ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಪರ್ಫಾರ್ಮ್ ಮಾಡಕ್ಕಾಗತ್ತಾ. ಸೊ ಸಿಸ್ಟರ್ ನಂಗೆ ಸೂಪರ್ ಎಕ್ಸೈಟೆಡ್, ನನ್ಗೆ ಎಲ್ಲ ಗೊತ್ತಿದೆ, ಕ್ಲಾರಿಟಿ ಇದೆ, ಬಟ್ ನಿಮಗೆ ಪ್ಲಾನ್ ಶೋ ಮಾಡಕ್ ಬರಲ್ಲ, ಜನರ ಟೀಮ್ ಹ್ಯಾಂಡ್ಲಿಂಗ್ ಬರಲ್ಲ, ಸೇಲ್ಸ್ ಸ್ಕಿಲ್ ಇಲ್ಲ, ರಿಲೇಶನ್ಶಿಪ್ ಬಿಲ್ಡಿಂಗ್ ಸ್ಕಿಲ್ ಇಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಪ್ರೆಸೆಂಟೇಶನ್ ಸ್ಕಿಲ್ ಇಲ್ಲ, ಹೋಮ್ ಮೀಟಿಂಗ್ ಬರ್ತಾ ಇಲ್ಲ, ಆಲ್ ಮೀಟಿಂಗ್ ಮಾಡಕ್ ಬರಲ್ಲ, ಜನ ಹೆಂಗ್ ಹಿಡಿದಿಟ್ಕೊಳ್ಳೋದಂತ ಗೊತ್ತಿಲ್ಲ, ಅವ್ರಿಗೆ ಹೆಂಗ್ ಟ್ರೈನಿಂಗ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ಆ ಕಾಂಪಿಟೆನ್ಸೇ ಇಲ್ಲ ಅಂದ್ರೆ ನಾವ್ ನಿಮ್ಗೆ ಏನೇ ಒಂದು ನಿಮ್ಗೆ ಏನ್ ಕೊಟ್ಟಿದ್ವಿ, ಟ್ರ್ಯಾಕಿಂಗ್ ಶೀಟ್ ಕೊಟ್ಟಿದ್ವಿ, ಅದ್ರಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡ್ತೀರಾ. 2 ಜನಕ್ಕೆ ಮೀಟ್ ಮಾಡ್ಬೇಕು, ಒಂದು ಪ್ಲಾನ್ ತೋರಿಸ್ಬೇಕು ಅಂತ ಹೇಳಿದ್ವಿ, 2 ಜನಕ್ಕೆ ಪ್ಲಾನ್ ತೋರ್ಸಕ್ ನಿಮ್ಮಲ್ಲಿ ಎಬಿಲಿಟಿನೇ ಇಲ್ಲ. ಆ ಎಬಿಲಿಟಿನೇ ಇಲ್ಲ, ಜನನ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು, ಜನನ ಯಾವ ರೀತಿ ಲೀಡ್ ಜನರೇಟ್ ಮಾಡ್ಬೇಕು, ಅದ್ ಏನಕ್ಕೂ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ ಎಷ್ಟೇ ಕ್ಲಾರಿಟಿ, ಎಷ್ಟೇ ನಿಮ್ ಒಳಗಡೆ ಇನ್ನರ್ ಮೋಟಿವೇಶನ್ ಇದ್ರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಕ್ಕಾಗತ್ತಾ. ಸೊ ವಿ ಬ್ರಿಂಗ್ ಕಾಂಪಿಟೆನ್ಸ್. ನಿಮ್ಮಲ್ಲಿ ಈ ಪ್ರೋಗ್ರಾಮ್ ಮುಖಾಂತರ ನಾವೇನ್ ಮಾಡ್ತೀವಿ, ಎಬಿಲಿಟಿನೇ ತಗೊಂಡ್ಬರ್ತೀವಿ. ಯಾವ ರೀತಿ ನಿಮ್ ಪ್ರೆಸೆಂಟೇಶನ್ ಕೊಡ್ಬೇಕು, ಯಾವ ರೀತಿ ಸೆಲ್ಲಿಂಗ್ ಸ್ಕಿಲ್ ಬೇಕು, ಯಾವ ರೀತಿ ಒಂದು ಫಾರ್ ಎಕ್ಸಾಂಪಲ್ ನೀವು ಆನ್ಲೈನ್ ಮುಖಾಂತರ ಯಾವ ರೀತಿ ಪ್ರೆಸೆಂಟೇಶನ್ ಕೊಡ್ಬೇಕು, ಆಫ್ಲೈನ್ ಮುಖಾಂತರ ಹೆಂಗ್ ಪ್ರೆಸೆಂಟೇಶನ್ ಕೊಡ್ಬೇಕು, ಯಾವ ಕೆಟಗರಿಲಿ ಯಾವ ರೀತಿ ನಿಮ್ಮ ಮಾರ್ಪಾಡಬೇಕು. ಫಾರ್ ಎಕ್ಸಾಂಪಲ್ ಕ್ರೌನ್ ಡೈಮಂಡ್ ಅಬೋ ಮಸ್ಟ್
ಮಸ್ಟ್ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ನಮ್ಮ ಮೆಂಟರ್ಸ್ ಕ್ಲಬ್ ಅಲ್ಲಿ ಬರೋರು ಕ್ರೌನ್ ಡೈಮಂಡ್ ಆಗಿದ್ದಾರೆ ಅವ್ರು ಎಬೋ ಇದ್ದಾರೆ ಅಂದ್ರೆ ದೇ ಶುಡ್ ಟೇಕ್ ಲ್ಯಾಪ್ಟಾಪ್ ಅಲ್ಲೇ ಪ್ರೆಸೆಂಟೇಷನ್ ಕೊಡ್ಬೇಕು. ಆ ಲೆವೆಲ್ ಪ್ರೊಫೆಷನಲಿಸಂ ತರಬೇಕು ಅನ್ನೋ ಪ್ರಯತ್ನ ಇದೆ. ಹೆಂಗೆ ಕೊಡ್ಬೇಕು, ಲ್ಯಾಪ್ಟಾಪ್ ಓಪನ್ ಮಾಡೋದು ಹೆಂಗೆ, ಅವ್ರಿಗೆ ಹಿಂಗ್ ತೋರ್ಸೋದು, ಯಾಕಂದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಬಿಸ್ನೆಸ್, ಇಟ್ಸ್ ಎ ಪ್ರೊಫೆಷನಲ್ ಬಿಸ್ನೆಸ್. ಸುಮ್ನೆ ನಾವು ಜೋಬಲ್ ಅಡ್ಡಾಡ್ಕೊಂಡು ಹೋದ್ರೆ ಈ ಬಿಸ್ನೆಸ್ ನ ಯಾರು ಜೋಬಲ್ ಕೈ ಹಾಕೊಂಡು ಓಡಾಡ್ಬಿಟ್ಟಿದ ತಕ್ಷಣ ಈ ಬಿಸ್ನೆಸ್ ನ ಯಾರೋ ಬಂದು ಸೇರ್ಕೊಳಲ್ಲ. ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ಬೇಕಾಗತ್ತೆ. ರಾಯಲ್ ಡೈಮಂಡ್ ಅಲ್ಲಿ ಟ್ಯಾಬ್ ಇಟ್ಕೋಬೇಕಾಗತ್ತೆ, ಡೈಮಂಡ್ ಅವರಿಗೆ ಸೂಟ್ ಬರ್ಬೇಕು, ಎಲ್ಲ ಪ್ರತಿಯೊಂದು. ಸೊ ನಿಮ್ಮ ಎಂಟೈರ್ ಪರ್ಸನಾಲಿಟಿ ಮಾಡಿಫಿಕೇಶನ್ ಈ ಪ್ರೋಗ್ರಾಮ್ ಮುಖಾಂತರ ಆಗುತ್ತೆ. ಯಾರು ಕೋಚೇಬಲ್ ಇದಾರೆ ಅವ್ರಿಗೆ ಮಾತ್ರ. ನಾವೆಲ್ಲರಿಗೂ ಕೋಚ್ ಮಾಡಕ್ಕಾಗತ್ತಾ? ಮೆಂಟರ್ಸ್ ಕ್ಲಬ್ ಅಂದ್ರೇನು? ಟ್ರೈನಿಂಗ್ ತಗೊಂತೀನಿ ಅಂತ ಬರೋರಿಗೆ ನಾವೇನಂತ ಕರಿತೀವಿ? ಮೆಂಟರ್ಸ್ ಕ್ಲಬ್ ಅಂದ್ರೆ. ನಾವು ಟ್ರೈನಿಂಗ್ ತಗೊಳಕ್ ಕಡಿದೀನಿ ಸರ್, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಏನ್ ನೀವು ಫೀಸ್ ಕಟ್ತಾ ಇದ್ದೀರಾ? ನಮಗೇನು ಫೀಸ್ ಬೇಡ. ನಿಮ್ಮ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿ, ಕಂಪ್ನಿಯಿಂದ ಒಂದು ಬ್ರ್ಯಾಂಡ್ ಬಳಸ್ಕೊಳ್ಳಿ. 5ನೇ ತಾರೀಕು ಒಳಗಡೆ ಒಂದು 1000 BV ಪರ್ಚೇಸ್ ಮಾಡಿ. ಈಗ ನಿಮ್ ಮನೆಗೆ 5ನೇ ತಾರೀಕು ಒಳಗಡೆ ಕರೆಂಟ್ ನ ತೆಗಿತಾರೆ ಅನ್ಬಿಟ್ರೆ ನೀವು ಕರೆಂಟ್ ಬಿಲ್ ಕಟ್ತಿರೋ ಇಲ್ವೋ? ಡಿಶ್ ಹೋಯ್ತು ಅಂದಿದ ತಕ್ಷಣ ನಿಮ್ ಮನೇಲಿ ಸೀರಿಯಲ್ ನೋಡಿಲ್ಲ ಅಂದ್ರೆ ನಿಮ್ಮನ್ ಬಿಡ್ತಾರ? ಕಟ್ತಿರೋ ಇಲ್ವೋ? ಹಂಗೇನೆ 1000 BV ತಗೊಂಡ್ರಿಂದ ಮೆಂಟರ್ಸ್ ಕ್ಲಬ್ ಗೆ ಬರ್ತೀರಾ ಅಂದ್ರೆ ನೀವು ತಗೊಳ್ಳೇಬೇಕಾಗತ್ತೆ. ಯು ಶುಡ್ ಕಮ್ ಟು ದಿ ಮೆಂಟರ್ಸ್ ಕ್ಲಬ್. ಸೊ ಇದು ಕಾನ್ಫಿಡೆನ್ಸ್ ನ ಬ್ರಿಂಗ್ ಮಾಡ್ತೀವಿ, ಅದೆಲ್ಲ ಹೇಳ್ತೀವಿ. ಅದು ಹೆಂಗೆ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಬೇಕು ಪ್ರತಿಯೊಂದು ಟ್ರೈನಿಂಗ್. ಸೊ ಏನ್ ಹೇಳ್ತಾರೆ ಹೇಳಿ, ಮಿಲಿಟರಿ ಕಮಾಂಡೋ ಟ್ರೈನಿಂಗ್ ತರ ನಿಮ್ಗೆ ಟ್ರೈನಿಂಗ್ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಒಳ್ಳೆ ಎಬಿಲಿಟಿ ಇದೆ, ಒಳ್ಳೆ ಕ್ಲಾರಿಟಿ ಇದೆ, ಬಟ್ ನಿಮ್ಮಲ್ಲಿ ಒಂದು ಸಂಸ್ಕೃತಿನೇ ಇಲ್ಲ, ಕಲ್ಚರೇ ಇಲ್ಲ. ಯು ಕೆನಾಟ್ ಟೇಕ್ ದಿಸ್ ಬಿಸ್ನೆಸ್ ಟು ದಿ ನೆಕ್ಸ್ಟ್ ಲೆವೆಲ್. ನಿಮ್ಮ ಟೀಮ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಡುಪ್ಲಿಕೇಶನ್ ಆಗಲ್ಲ. ಕಲ್ಚರ್ ವಿಲ್ ಮೇಕ್ ಯು ಟು ಡುಪ್ಲಿಕೇಶನ್. ನೀವೇನ್ ಮಾಡ್ತಿರೋ ಅದು ಡುಪ್ಲಿಕೇಟ್ ಆಗುತ್ತೆ. ನೀವೇನ್ ಹೇಳ್ತಿರೋ ಡುಪ್ಲಿಕೇಟ್ ಆಗಲ್ಲ. ನೀವೇನ್ ಮಾಡ್ತಿರೋ, ಮತ್ತೊಮ್ಮೆ ಹೇಳ್ತಿದೀನಿ, ನೀವೇನ್ ಮಾಡ್ತಿರೋ ಅದು ಡುಪ್ಲಿಕೇಟ್ ಆಗುತ್ತೆ. ನೀವೇನ್ ಹೇಳ್ತಿರೋ ಅದು ಡುಪ್ಲಿಕೇಟ್ ಆಗಲ್ಲ. ಅದಕ್ಕೋಸ್ಕರ ಕಲ್ಚರ್ ಇಸ್ ಹೈಲಿ ಇಂಪಾರ್ಟೆಂಟ್. ಡುಪ್ಲಿಕೇಶನ್ ಆಗ್ಬೇಕಂದ್ರೆ ಇಲ್ಲಿ ಕಲ್ಚರ್ ಇಸ್ ಹೈಲಿ ಇಂಪಾರ್ಟೆಂಟ್. ಈಗ ನೀವೇ 1000 BV ಮಾಡಿಲ್ಲ, ಪಕ್ಕದಲ್ಲಿ 1000 BV ಮಾಡಿ 1000 BV ಮಾಡೋದು ಆಗುತ್ತಾ? ನೀವೇ ಡೈಲಿ ಪ್ರೆಸೆಂಟೇಶನ್ ಕೊಡ್ತಿಲ್ಲ, ಇನ್ನೊಬ್ರಿಗೆ ಪ್ರೆಸೆಂಟೇಶನ್ ಕೊಡೋದು ಆಗುತ್ತಾ? ನೀವೇ ಡೈಲಿ ಪ್ರಾಡಕ್ಟ್ ನ ಟರ್ನ್ ಓವರ್ ತಗೊಂಡ್ಬರ್ತಿಲ್ಲ, ಇನ್ನೊಬ್ರಿಗೆ ಹೇಳಿದ್ರಾಗುತ್ತಾ? ಸೊ ಆ ಕಲ್ಚರ್ ಹೆಂಗ್ ತರಬೇಕು? ಕಲ್ಚರ್ ಅಂದ್ರೆ ಏನು, ಯಾಕೆ ಇಂಪಾರ್ಟೆಂಟ್ ಕಲ್ಚರ್ ಒಂದು ಟೀಮಿಗೆ? ಯಾಕಂದ್ರೆ ಟೀಮು ನಮಗೆ ಆಸ್ತಿ. ಟೀಮ್ ಇಸ್ ಅವರ್ ಅಸೆಟ್. ವಿ ಆರ್ ಅಸೆಟ್ ಬೇಸ್ಡ್ ಬಿಸ್ನೆಸ್. ಅದರಿಂದ ಆ ಅಸೆಟ್ ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಬೇಕು ಅಂದ್ರೆ ಅದಕ್ಕಿರಂತ ಏಕೈಕ ಶ್ರೀರಕ್ಷೆ ಅಂದ್ರೆ ಕಲ್ಚರ್. ಇಫ್ ಯು ಡೆವಲಪ್ ಕಲ್ಚರ್, ಆಟೋಮೆಟಿಕಲಿ ಇಟ್ ಗೆಟ್ ಡುಪ್ಲಿಕೇಟೆಡ್, ಇಟ್ ವಿಲ್ ಬಿ ಸ್ಟ್ರಾಂಗ್ಲಿ ಬೌಂಡೆಡ್. ಸೊ ಈ 3 C ನ ನಾವು ತೋರಿಸ್ತೀವಿ. E ಸ್ಟ್ಯಾಂಡ್ಸ್ ಫಾರ್ ಎನ್ಹಾನ್ಸ್ಮೆಂಟ್. ಎನ್ಹಾನ್ಸ್ಮೆಂಟ್ ಅಂದ್ರೆ ಹೆಚ್ಚೋದು. ಈ 3ನ್ನ ಹೆಚ್ಚೋದು. ಪ್ರೋಗ್ರಾಮ್ ಏನ್ ಹೇಳಿ, ಏನಪ್ಪ, ಕ್ಲಾರಿಟಿ, ಕಾಂಪಿಟೆನ್ಸ್, ಕಲ್ಚರ್ ನ ಎನ್ಹಾನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಆಕ್ಸಿಲರೇಟ್ ಆಗುತ್ತೆ. ಆಕ್ಸಿಲರೇಟ್ ಅಂದ್ರೇನು ನಿಮ್ಗೆ ಗೊತ್ತಲ್ಲ, ಬೈಕಲ್ಲಿ ಆಕ್ಸಿಲೇಟರ್ ಕೊಡ್ತಿರಲ್ಲ ಅಂದ್ರೆ ಹೆಚ್ಚಿರಲ್ಲ, ಹಂಗೆ ನಿಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಕ್ಕೋಸ್ಕರ ಎಸ್ಪೆಷಲಿ ವಿ ಹ್ಯಾವ್ ಡಿಸೈನ್ಡ್ ಎ ಪ್ರೋಗ್ರಾಮ್ ಕಾಲ್ಡ್ ಸ್ಪೇಸ್ ಪ್ರೋಗ್ರಾಮ್. ತುಂಬಾ ಜನ ಇವತ್ತು ಮೀಟಿಂಗ್ ಬರದೆ ಮಿಸ್ ಮಾಡ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ ಏನು ಅಂತ. ಅವರಿಗೆ ಅದ್ರದ್ದು ರೆಕಾರ್ಡಿಂಗ್ ಬೇಕಾದ್ರೆ ನಮ್ದು ಇರತ್ತಲ್ಲ ಸರ್ ರೆಕಾರ್ಡಿಂಗ್ ಇದು. ಸೊ ಅವ್ರು ಬೇಕಾದರೆ ನಿಮ್ಮ ಡೌನ್ಲೈನ್ ಗಳಿಗೆ ಆ ರೆಕಾರ್ಡಿಂಗ್ ಬೇಕಾದ್ರೆ ಲಿಂಕ್ ಸರ್ ಕಳಿಸ್ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ ಯೂಟ್ಯೂಬ್ ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ ಇದನ್ನ. ಅವ್ರು ಅವ್ರ ಲಿಂಕ್ ನ ಕಳಿಸಿ ಅವ್ರನ್ನ ತೋರಿಸಿ, ಯಾಕಂದ್ರೆ ಹೈಲಿ ಇಂಪಾರ್ಟೆಂಟ್. ಸೊ ಆದ್ರಿಂದ ಈ ಪ್ರೋಗ್ರಾಮ್ ನ ಬನ್ನಿ, ಜಾಯ್ನ್ ಆಗಿ, ಮೆಂಟರ್ಸ್ ಕ್ಲಬ್ ಒಳಗಡೆ ಬನ್ನಿ ಅಂತ ನಿಮ್ಗೆಲ್ರಿಗೂ ಈ ಮುಖಾಂತರ ಕೇಳ್ಕೊಂತಿದ್ದೀನಿ. ಯಾರಿಗೂ ಕಂಪಲ್ಸರಿ ಇಲ್ಲ, ಯಾರ ಮೇಲೆ ಫೋರ್ಸ್ ಮಾಡ್ತಾ ಇಲ್ಲ. ನಮಗೆ ಯಾವುದೇ ರೀತಿ ನಿಮ್ಮ ಮೇಲೆ ಏರಿ ನಾವು ಮಾಡ್ತಾ ಇಲ್ಲ ಅಂತಲ್ಲ. ನಮಗೆ ಆ ಕಲ್ಚರ್ ನಮ್ಗೆ ಇಷ್ಟ ಇಲ್ಲ. ನಾವು ಯಾಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಡೆವಲಪ್ಮೆಂಟ್ ಗೆ 6 months ಹ್ಯಾಸ್ ಗಾನ್. 2021 6 months ಹ್ಯಾಸ್ ಗಾನ್. ನಿನ್ನೆಗೆ ಓನ್ಲಿ ವಿ ಹ್ಯಾವ್ 6 months. ಕೇವಲ 6 ತಿಂಗಳಿದೆ, 6 months ಇಲ್ಲ. ಓನ್ಲಿ ವಿ ಹ್ಯಾವ್ 6 months. ನಾವೇನು ಪ್ರಾಮಿಸ್ ಮಾಡಿದ್ವಿ ಲಾಸ್ಟ್ ಇಯರ್, ಈ ವರ್ಷ ಬೆಟರ್ಮೆಂಟ್ ಮಾಡ್ತೀವಿ ಅಂತ, ಅದರಲ್ಲಿ ಆಲ್ರೆಡಿ 6 ತಿಂಗಳು ಕಳೆದೋಗಿದೆ. ಇನ್ನು ಉಳಿದ 6 ತಿಂಗಳು ಒಳಗಡೆ ನಾವು ಅದನ್ನ ಪ್ರೂವ್ ಮಾಡಿ ತೋರ್ಸಂತ ಸಮಯ, ನಮಗೆ ಟೈಮ್ ಕಾಲಾವಕಾಶ ಕಮ್ಮಿ ಇದೆ, ಸಮಯ ಇದೆ. ಅದಕ್ಕೋಸ್ಕರ ವಿ ಶುಡ್ ಬಿ ಗೆಟ್ ಇನ್ ಟು ದಿ ಆಕ್ಷನ್ ಮೋಡ್. ಆಕ್ಷನ್ ಮೋಡ್ ಬರ್ಬೇಕು ಅಂದ್ರೆ ವಿ ಶುಡ್ ಗೆಟ್ ಇನ್ ಟು ದಿ ಲಾಟ್ ಆಫ್ ಮೀಟಿಂಗ್ಸ್, ಟ್ರೈನಿಂಗ್ ಪ್ರೋಗ್ರಾಮ್, ಆಕ್ಷನ್ ಎಲ್ಲ ಇರಬೇಕು. ತುಂಬಾ ಫೋಕಸ್ಡ್ ಆಗಿ ಬಿಸ್ನೆಸ್ ಮಾಡಿದ್ರೆ ಮಾತ್ರ ನೀವೇನ್ ಅನ್ಕೊಂಡಿದ್ರೆ ಅದನ್ನ ಅಚೀವ್ ಮಾಡಕ್ ಸಾಧ್ಯ. ಫೋಕಸ್ ಆಗಿ ಮಾಡ್ದೇನೆ ಎಡ್ಡ ಬಿಡ್ಡಿ ಬಿಸ್ನೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಬಿಸ್ನೆಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಗೆ ಈ ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ತಿಳಿತಾ, ತುಂಬಾ ಜನ ಬಂದಿದ್ದೀರಾ ಬಂದಿಲ್ವೋ ನಂಗೆ ಗೊತ್ತಿಲ್ಲ. ಒಂದು 6-7 ಜನ ಎಕ್ಸ್ಟ್ರಾ ಬಂದಿದ್ದಾರೆ. ಸರಿ, ಫೈನ್.
ಏನಂದ್ರೆ ಈ ಪ್ರೋಗ್ರಾಮ್ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಏನ್ ತೊಂದರೆ ಇಲ್ಲ. ಸೊ ಈಗ ನೆಕ್ಸ್ಟ್ ಇವತ್ತಿನ ಒಂದು ಗೋಲ್ ಜುಗಾಡ್ ಅಂತಾರಲ್ಲ ಸರ್, ಜುಗಾಡ್ ಆ ರೀತಿ ಅಲ್ಲಿ ಇಲ್ಲಿ ಅರೇಂಜ್ ಮಾಡ್ಕೊಂಡು ಓಕೆ ಈ ಮುಂಚಿನ ಮಾತಾಡೋಣ. ಇಲ್ಲಿವರೆಗೂ ನಿಮ್ಮೊಂದು ಸ್ಪೇಸ್ ಪ್ರೋಗ್ರಾಮ್ ಅಂದ್ರೇನು, ಅದ್ರ ಕ್ಲಾರಿಟಿ ಏನು ಅಂತ ಗೊತ್ತಾಗಿದೆ. ಸೊ ಪದೇ ಪದೇ ನಾವು ಮಾಡ್ತಾ ಇಲ್ಲ, ಜಾಯಿನ್ ದಿಸ್ ಪ್ರೋಗ್ರಾಮ್ ಅಂಡ್ ಮೇಕ್ ಯುವರ್ ಲೈಫ್ ಬೆಟರ್ ಅಂಡ್ ಬಿ ಎ ಯೂಸರ್. ಫಸ್ಟ್ ಸಾರ್ವರ್ಶಿಪ್ ಪ್ರಾಡಕ್ಟ್ ನ ಬಳಸಿ. ಸಾರ್ವರ್ಶಿಪ್ ಪ್ರಾಡಕ್ಟ್ ಅಂದ್ರೆ ಏನು, ಅದ್ರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನಾವ್ ಇನ್ನೊಬ್ರಿಗೆ ಹೇಳೋದ್ರ ಮುಖಾಂತರ ಇನ್ನೊಬ್ರಿಗೆ ರಿಸಲ್ಟ್ ಬರುತ್ತೆ ಅಂತ ಕೇಳೋದಲ್ಲ, ನಮಗೆ ನಾವು ರಿಸಲ್ಟ್ ತಗೊಂಡ್ಬಿಟ್ಟು ಇನ್ನೊಬ್ರಿಗೆ ರಿಸಲ್ಟ್ ಕೊಡ್ಬೇಕು. ಅದು ನಾವು ಅರ್ಥ ಮಾಡ್ಕೊಳ್ಳಿ. ನಮಗೆ ನಿಜವಾಗ್ಲೂ ಅವಾಗ್ಲೇ ನಮ್ ಬಿಸ್ನೆಸ್ ಅಂತ ಹೇಳೋದು. ಸೊ ಆದ್ರಿಂದ ಸ್ಪೇಸ್ ಪ್ರೋಗ್ರಾಮಿಗೆ ಬನ್ನಿ, ಮೆಂಟರ್ಸ್ ಕ್ಲಬ್ಗೆ ಜಾಯ್ನ್ ಆಗಿ, ನಿಮ್ಮ ಲೈಫ್ 100% ಚೇಂಜ್ ಆಗುತ್ತೆ. ಅದಂತೂ ಗ್ಯಾರಂಟಿ ಕೊಡಬಲ್ಲೆ. ತುಂಬಾ ಬರೀ ಅದೊಂದ್ ದಿವಸ ಅಂತಲ್ಲ, ತುಂಬಾನೇ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್, ಎಕ್ಸ್ಕ್ಲೂಸಿವ್ ಟ್ರೈನಿಂಗ್. ಯಾಕಂದ್ರೆ ಮೆಂಟರ್ಸ್ ಕ್ಲಬ್ ಅರ್ಥ ಹೇಳಿದ್ನಲ್ಲ, ಕೋಚೆಬಲ್ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ ಸೆಟ್ಟಿಂಗ್. ಈ ವೀಕಿನ ನಾನು ಈ ಮಂತಿನ ಗೋಲ್ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ಗೊಂದು ಕೋರ್ ಆಕ್ಷನ್ ಅಲ್ಲಿ ಒಂದು ಹೇಳಿದ್ದೆ, ಕೌನ್ಸಿಲಿಂಗ್ ವಿತ್ ಅಪ್ಲೈನ್. ಮಂತ್ ಆಗಿದ ತಕ್ಷಣ ಯು ನೀಡ್ ಟು ಬಿ ಸಿಟ್ ವಿತ್ ಯುವರ್ ಅಪ್ಲೈನ್. ಮಂತ್ಲಿ ಒಂದ್ಸಲಿ ನೀವು ಅಪ್ಲೈನ್ ಜೊತೆ ಕೂತ್ಕೊಂಡು ಈ ಮಂತಿನ ಈ ಮಂತ್ ಅಲ್ಲಿ 4 ವೀಕ್ ಇರುತ್ತೆ, 4 ವೀಕ್ ಡಿವೈಡ್ ಮಾಡಿ ಪರ್ ವೀಕಲ್ಲಿ ನಮ್ಗೆ ಇನ್ಕಮ್ ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಯಾವ ವೀಕಲ್ಲಿ ನೀವ್ ಏನ್ ಇನ್ಕಮ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇರ್ಬೇಕು. ಅದಕ್ಕೋಸ್ಕರ ನಿಮ್ಮ ಅಪ್ಲೈನ್ ಜೊತೆ ಒಂದು ಮೀಟಿಂಗ್ ಮಾಡೋದು ಒಳ್ಳೇದು. ಎಲ್ರಿಗೂ ಒಬ್ಬೊಬ್ರು ಒಂದೊಂದು ಊರಲ್ಲಿ ಇರ್ತೀರಾ, ನೀವು ಒಂದು ಊರಲ್ಲಿ ಇದ್ದೀರಾ, ನಿಮ್ಮ ಅಪ್ಲೈನ್ ಒಂದು ಊರಲ್ಲಿ ಇದ್ದಾರೆ, ಮೀಟ್ ಆಗಕ್ಕಾಗಿಲ್ಲ, ನೋ ಇಶ್ಯೂ, ಯು ಹ್ಯಾವ್ ಅ ಕನೆಕ್ಷನ್. ಈಗ ನೀವು ರೀಸನ್ ಕೊಡಕ್ ಆಗಲ್ಲ, ಓ ಸರ್ ಅವ್ರು ಅಲ್ಲಿದ್ದಾರೆ ಬಿಡಿ ಸರ್ ನಾನು ಬಂದಾಗ ಮೀಟ್ ಆಗ್ತೀನಿ ಅನ್ನಂಗಿಲ್ಲ. ಇಫ್ ಯು ವಾಂಟ್ ಟು ಗೆಟ್ ಮೀಟ್ ಆಗ್ಲೇಬೇಕು ಅಂದ್ರೆ ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್. ಒಂದು ಝೂಮ್ ಲಿಂಕ್ ಬರುತ್ತೆ, ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ಎಸ್ ಆರ್ ನೋ. ಸೊ ಆದ್ರಿಂದ ಇಲ್ಲಿ ಎಕ್ಸ್ಕ್ಯೂಸ್ ಬೇಡ ನಿಮಗೆ. ಸೊ ನಿಮ್ಮ ಅಪ್ಲೈನ್ ಜೊತೆ ಕುತ್ಕೊಂಡು ಈ ವೀಕಿನ ಪ್ಲಾನಿಂಗ್ ಮಾಡಿ. ಸೊ ನಾನು ಯಾವತ್ತು ಡೇ ಪ್ಲಾನಿಂಗ್ ಬಗ್ಗೆನೇ ಜಾಸ್ತಿ ಗಮನ ಕೊಡೋದು. ವೀಕ್ಲಿ ಪ್ಲಾನಿಂಗ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ, ಮಂತ್ಲಿ ಪ್ಲಾನಿಂಗ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ. ನಾವು ಡೇನೇ ಪ್ಲಾನ್ ಮಾಡ್ಬೇಕು. ಅದಕ್ಕೋಸ್ಕರ ಈ ಮಂತ್ ಇಂದ ನನ್ಗೆ ಗೊತ್ತಿಲ್ಲ, ಲಾಸ್ಟ್ ಮಂತ್ ನಾವೊಂದು ಪ್ರೋಗ್ರಾಮ್ ಒಂದೇನಂತಾರೆ ಒಂದು ಟ್ರ್ಯಾಕಿಂಗ್ ರಿಪೋರ್ಟ್ ನಾವು ಜನರೇಟ್ ಮಾಡಿದ್ವಿ, 90 ಡೇಸ್ ಟ್ರ್ಯಾಕಿಂಗ್ ರಿಪೋರ್ಟ್ ಅಂತ. ಎಷ್ಟು ಜನ ರಿಲಿಜಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಬರೀತಿದ್ದೀರೋ ನನ್ಗೆ ಗೊತ್ತಿಲ್ಲ. ಬಟ್ ಜುಲೈ ತಿಂಗಳಿಂದ ಇನ್ನು ಮುಂದೆ ಸರ್ ಇಲ್ಲಿ ಯಾರ್ಯಾರು ಇದೀರಾ ಎಲ್ರು ಅಪ್ಲೈನ್ಗಳೇ, ಯಾರು ಡೌನ್ಲೈನ್ಗಳಲ್ಲ, ಎಲ್ರು ಲೀಡರ್ಸ್ಗಳೇ. ಸೊ ಇಲ್ಲಿ ಯಾರ್ಯಾರು ಬಂದಿದ್ದೀರಾ, ಸೊ ತಾವು ಒಂದು 90 ಡೇಸ್ ಟ್ರ್ಯಾಕಿಂಗ್ ಪ್ಲಾನ್ ಕ್ಯಾರಿ ಮಾಡ್ಬೇಕು. ನಿಮ್ಮ ಬಂದಾಗ ಅಪ್ಲೈನ್ ಜೊತೆ ಕೂತಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಏನ್ ಮಾಡ್ದೆ ಏನ್ ಬಾ ಕೂತ್ಕೊಂಡು ಮಾತಾಡೋಣ. ಯಾಕಂದ್ರೆ ಇಟ್ಸ್ ಎ ಬಿಸ್ನೆಸ್ ರಿಲೇಶನ್ಶಿಪ್. ಕೂತ್ಕೊಂಡು ಅವ್ರ ಜೊತೆ ಹೋಗಿ ನೈಟ್ ಅಲ್ಲಿ ನೀವ್ ಏನೇನ್ ಪ್ರೋಗ್ರಾಮ್ ಮಾಡ್ಕೊಂತೀರೋ ಅದು ಬೇರೆ. ಬಟ್ ನೀವು ಬೆಳಗ್ಗೆ ಕೂತ್ಕೊಂಡು ನೀವೇನ್ ಮೀಟಿಂಗ್ ಮಾಡ್ತೀರೋ ದಟ್ ಈಸ್ ಹೈಲಿ ಇಂಪಾರ್ಟೆಂಟ್, ದಟ್ ಈಸ್ ಹೈಲಿ ಎಸೆನ್ಷಿಯಲ್. ಸೊ ಆದ್ರಿಂದ ಆ 90 ಡೇಸ್ ಟ್ರ್ಯಾಕಿಂಗ್ ಪ್ಲಾನ್ ಮಾಡ್ತಾ ಇದ್ದೀರಾ, ಏನಾಗ್ತಿದೆ, ಎಲ್ಲಿ ಕಷ್ಟ ಆಗ್ತಾ ಇದೆ ನಿಮ್ಗೆ, 2 ಜನ ಮೀಟ್ ಮಾಡಕ್ ಆಗ್ತಾ ಇಲ್ವಾ, ನಿಮ್ಗೆ ಡೇಟಾಬೇಸ್ ಸಿಗ್ತಾ ಇಲ್ವಾ, ಲೀಡ್ ಜನರೇಷನ್ ಆಗ್ತಾ ಇಲ್ವಾ, ಹೋಮ್ ಮೀಟಿಂಗ್ ಎಷ್ಟು ಕಂಡಕ್ಟ್ ಆಗ್ತಾ ಇದೆ, ಎಲ್ಲದನ್ನು ನೀವು ಅವ್ರ ಜೊತೆ ಕೌನ್ಸಿಲಿಂಗ್ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾಗತ್ತೆ. ವೀಕ್ಲಿ ಒಂದು ಕೌನ್ಸಿಲಿಂಗ್ ನಡೀಬೇಕಾಗತ್ತೆ. ಆ ವೀಕ್ಲಿ ಆ 90 ಡೇಸ್ ಟ್ರ್ಯಾಕಿಂಗ್ ಪ್ಲಾನ್ ನ ಡಿಸ್ಕಷನ್ ಹಿಡಿದ್ರೆ ನಿಮ್ಮ ಬಿಸ್ನೆಸ್ ತುಂಬಾ ಸೀರಿಯಸ್ ಆಗಿ ಬೂಸ್ಟ್ ಆಗುತ್ತೆ. ಬೂಸ್ಟ್ ಆಗ್ಬೇಕು, ನನ್ನ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಆ 90 ಡೇಸ್ ಟ್ರ್ಯಾಕಿಂಗ್ ರಿಪೋರ್ಟ್ ಗೊತ್ತಲ್ಲ, ಡೈಲಿ 2 ಮೀಟಿಂಗ್ ಮಾಡ್ಬೇಕು, ಫಾಲೋ ಅಪ್ ಎಷ್ಟು ಮಾಡಿದೆ ಅಂತ ರಿಪೋರ್ಟ್ ಮಾಡ್ಬೇಕು, ಮತ್ತೆ ಎಷ್ಟು ಸೇಲ್ಸ್ ವಾಲ್ಯೂಮ್ ಬಂದಿದೆ, ನಿಮ್ ಟೀಮ್ ಸೇಲ್ಸ್ ವಾಲ್ಯೂಮ್, ನೀವೆಷ್ಟು ಸೇಲ್ಸ್ ವಾಲ್ಯೂಮ್ ಮಾಡಿದ್ದೀರಾ ಅಂತ. ಸೊ ಆದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರ್ಯಾರು ಫ್ರೆಶ್ ಇದ್ದೀರಾ, ಹೊಸಬ್ರು ಜಾಯ್ನ್ ಆಗಿದ್ದೀರಾ, ಅವ್ರಿಗೆ ನಾನು ಹೇಳೋದು ಇಷ್ಟೇ. ಸೊ ನೀವು ಜಾಸ್ತಿ ಟಾರ್ಗೆಟ್ ಅಂತ ತಲೆ ಕೆಡ್ಸ್ಕೊಂಡ್ಬಿಡಿ. ಫಸ್ಟ್ ನೀವು ಕ್ಲಾರಿಟಿ ತಗೊಳ್ಳಿ, ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ನಂದೇನ್ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಮಂತ್ ನಿಮ್ಗೆ ಏನು ಇದ್ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ. ಬಟ್ ಯಾರು ಅಳುಬಿದ್ದೀರಾ ಅವ್ರಿಗೆ ಮಾತ್ರ ಸೀರಿಯಸ್ ಆಗಿ ಈ ಮೀಟಿಂಗ್ ನ ನೀವು ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಇನ್ ಅಚೀವ್ಮೆಂಟ್ ಆಗ್ದೇನೆ ಸುಮ್ನೆ ಕಾಲಿಗೆ ಮನೆಗೆ ಹೋದ್ರೆ ನಮಗ್ ಬೇಜಾರಾಗುತ್ತೆ, ನಿಮಗ್ ಬೇಜಾರಾಗುತ್ತೆ ಇಲ್ಲ ಗೊತ್ತಿಲ್ಲ, ನಮಗೊಂದು 100% ಬೇಜಾರಾಗುತ್ತೆ. ಖಾಲಿ ಕೈಲಿ ಮನೆಗೆ ಹೋಗಂಗಿಲ್ಲ. ಆದ್ರಿಂದ ಸೊ ಈ ವೀಕಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಬಿಕಮ್ ಡೈಮಂಡ್ ಅಚೀವ್ಮೆಂಟ್ ಆಗ್ಬೇಕು ಅಂದ್ರೆ ಸೊ ಏನ್ BV ಬೇಕು, ಮಿನಿಮಮ್ BV ಬಗ್ಗೆ ಮಾತಾಡ್ತೀನಿ, ಮ್ಯಾಕ್ಸಿಮಮ್ BV ಏನಾರ ಮಾಡ್ಕೊಳ್ಳಿ. ಒಂದು 15,000 BV ಬೇಕು ಅಂದ್ರೆ ಲೆಫ್ಟ್ ಆರ್ಗನೈಸೇಷನ್ 15,000, ರೈಟ್ ಆರ್ಗನೈಸೇಷನ್ 15,000 BV ಬೇಕು ಅಂದ್ರೆ ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು. ವೀಕ್ಲಿ ನನಗೆ ಎಷ್ಟು BV ಬಂದ್ಬಿಡ್ಬೇಕು, ಲೆಫ್ಟ್ ಆರ್ಗನೈಸೇಷನ್ ರೈಟ್ ಆರ್ಗನೈಸೇಷನ್. ಅರ್ಥ ಆಗ್ತಲ್ಲ? 5,000 BV ನ ನೀವು ಟಾರ್ಗೆಟ್ ಮಾಡ್ಕೊಬೇಕು. ಲೆಫ್ಟ್ ಇಂದ 5, ರೈಟ್ ಇಂದ 5 ಬಂದೇ ಬರ್ಬೇಕು. ಅದಕ್ಕೆ ಯಾರು ಬರ್ತಾರೆ, ಯಾರು ನನ್ನ ಟೀಮಲ್ಲಿ ಇದ್ದಾರೆ, ಅದು ನಾನ್ ತರ್ಬೇಕಾ? ಕ್ವಶನ್ ಮಾರ್ಕ್ ಬರ್ಕೊಳ್ಳಿ. ನಿಮ್ಗೆ ಗೋಲ್ ಬರಿಬೇಕಾರೆ ನಾನು ಈ ಮಂತ್ ಅಲ್ಲಿ ಏನ್ ಆಗ್ಬೇಕು ಅದನ್ನ ಆನ್ಸರ್ ಮಾಡಿ.
ಆ ಮಂತಲ್ಲಿ ಆಗ್ಬೇಕು ಅಂದ್ರೆ ನನ್ ಜೊತೆ ಟೀಮ್ ಸೈಜ್ ಎಷ್ಟಿದೆ ಅದಕ್ಕೆ ಆನ್ಸರ್ ಮಾಡಿ. ಆ ಟೀಮ್ ಸೈಜ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಿಸ್ನೆಸ್ ಮಾಡ್ಕೊಳ್ರು ಅದಕ್ಕೆ ಆನ್ಸರ್ ಮಾಡಿ. ನನ್ನ ಪರ್ಫಾರ್ಮೆನ್ಸ್, ನನ್ನ ಸೆಲ್ಫ್ ಬಿಸ್ನೆಸ್ ಏನ ಮಾಡಬಲ್ಲೆ, ಸೊ ಅದು ಮತ್ತೆ ಎಲ್ಲದನ್ನು ಕ್ರೋಢೀಕರಿಸಿ ಇದನ್ನ ಏನಂತಾರೆ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ನೆ ಕೂತ್ಕೊಂಡ್ಬಿಟ್ಟು ಮಂತ್ ಎಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಡೈಮಂಡ್ ಆಗ್ಬೇಕು, ನಾನು ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ಬೇಕು, ರಾಯಲ್ ಡೈಮಂಡ್ ಆಗ್ಬೇಕು ಅಂತ ಆಗಕ್ ಸಾಧ್ಯ ಇಲ್ಲ. ಇವತ್ತು ಡಿಸೈಡ್ ಮಾಡ್ಬೇಕು ನೀವೇನಾಗಬೇಕು ಅಂತ. ಡೈಮಂಡ್ ಆಗ್ಬೇಕಾ, ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ಬೇಕಾ, ರಾಯಲ್ ಡೈಮಂಡ್ ಆಗ್ಬೇಕಾ, ಕ್ರೌನ್ ಡೈಮಂಡ್, ಎಕ್ಸಿಕ್ಯೂಟಿವ್ ಕ್ರೌನ್ ಅಂಬಾಸಡರ್ ಆಗ್ಬೇಕಾ, ಅದಕ್ಕೇನ್ BV ಬೇಕು ನಮ್ಗೆ? ಡೈಮಂಡಿಗಾರ ನಂಗೆ 5,000 ಬೇಕು, ಎಕ್ಸಿಕ್ಯೂಟಿವ್ ಡೈಮಂಡಿಗಾರ ಒಂದು 7,000 BV ಬೇಕು ನಂಗೆ, ಹೌದಲ್ವಾ? ರಾಯಲ್ ಡೈಮಂಡಿಗೆ ನನಗೆ 12,000 12,500 BV ಬೇಕಾಗುತ್ತೆ. 15,000 ಏನಪ್ಪಾ 15,000 20,000 BV ಕ್ರೌನ್ ಡೈಮಂಡಿಗೆ ಬೇಕಾಗುತ್ತೆ ಪರ್ ವೀಕ್. ಬರೀ ಒಂದ್ ಕಡೆಯಿಂದ ಅಲ್ಲ, ಒಂದ್ ಕಡೆ 20 ಈ ಕಡೆ 20 ಬರ್ಬೇಕು. 20,000 ಹೆಂಗ್ ತರೋದು? ಫಸ್ಟ್ ಮಂತ್ ಇಂದಾನೆ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕು. ಲಾಸ್ಟಿಗೆ ಬಿಲ್ ಹೊಡ್ಸ್ಬಿಡ್ತಾರೆ ಬಿಡಿ ಸರ್. ಲಾಸ್ಟಿಗೆ ಹೊಡೆದಾಗ ಅದು ಶಾರ್ಟೇಜ್. ಅದು ಕ್ರೌನ್ ಡೈಮಂಡ್ ಬಿಲ್ ಹೊಡ್ಸಕ್ ಹೋಗಿ ಅದು ಲಾಸ್ಟಿಗೆ ಅದು ಎಕ್ಸಿಕ್ಯೂಟಿವ್ ಡೈಮಂಡ್ ಆಗಿಲ್ವಾ? ಹಳುಬ್ರಿಗೆ ಹೇಳ್ತಿರೋದು ಅರ್ಥ ಆಗ್ತದಲ್ಲ ನಾನು ಹೇಳ್ತಿರೋದು. ಕ್ರೌನ್ ಡಿಮ್ಯಾಂಡ್ ಅಚೀವ್ಮೆಂಟ್ ಲಾಸ್ಟಿಗೆ ಬಿಲ್ ಹೊಡ್ಸ್ಬಿಡ್ತಾರೆ ಅಂತ ಅರ್ಥ ಮಾಡ್ಕೊಂಡವ್ರಿಗೆ ನೋಡಿದ್ರೆ ಲಾಸ್ಟಿಗೆ ಬಿಲ್ಲಿಂಗ್ ಬರೋದು ಎಕ್ಸಿಕ್ಯೂಟಿವ್ ಡೈಮಂಡ್. ಏನೋ ಆಯ್ತು ನೆಕ್ಸ್ಟ್ ಮಂತ್ ಇಂದ ಮಾಡಿದ್ರೆ ಇದೇ ನಾವು ಪ್ರೊಕ್ರಾಸ್ಟಿನೇಷನ್. ಮುಂದೂಡಿ ಏನಾಗಬೇಕು ಈ ಮಂತ್ ಅಲ್ಲಿ ನಿಮ್ಮ BV ಟಾರ್ಗೆಟ್. ಅದ್ರಲ್ಲಿ ಎಷ್ಟು BV ಬರ್ಬೇಕು, ಲೆಫ್ಟ್ ಅಂಡ್ ರೈಟ್ ಅಚೀವ್ಮೆಂಟ್ ಆಗ್ಲೇಬೇಕು ಸರ್. ಎನಿಥಿಂಗ್ ಯು ಶುಡ್ ಬಿಕಮ್ ಲೀಡರ್. ಇಲ್ಲಿರೋ ಪ್ರತಿಯೊಬ್ರು ಹೊಸಬ್ರಿಗೆ ನಾನು ಫೋರ್ಸ್ ಮಾಡ್ತಾ ಇಲ್ಲ. ಹಳುಬ್ರು 6 ತಿಂಗಳು ಮುಂದೆ ಯಾರು ಬಂದಿದ್ರು, 6 ತಿಂಗಳು ಮುಂಚೆಯಿಂದ ಯಾರು ಸರ್ವಿಸ್ ಇದ್ದೀರೋ ಅವ್ರಿಗೆ ಮಾತ್ರ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ನೀವು ಅಚೀವ್ಮೆಂಟ್ ಆಗ್ಲೇಬೇಕು. ಅದ್ರಲ್ಲಿ 1,000 ರೂಪಾಯಿ ಇನ್ಕಮ್ ಬರುತ್ತೋ, 10,000 ರೂಪಾಯಿ ಇನ್ಕಮ್ ಬರುತ್ತೋ, 1 ಲಕ್ಷ ಇನ್ಕಮ್ ಬರುತ್ತೋ, ಡಸಂಟ್ ಮ್ಯಾಟರ್ಸ್. ಮನಿ ಇಸ್ ನಾಟ್ ಎ ಮ್ಯಾಟರ್, ಇಟ್ಸ್ ಆಲ್ ಅಬೌಟ್ ಪೊಸಿಷನ್. ಮನಿ ಬರ್ತಾ ಹೋಗುತ್ತೆ ನಿಮಗೆ. ಈ ಆಟಿಟ್ಯೂಡ್ ಅಲ್ಲಿ ವರ್ಕ್ ಮಾಡಿದ್ರೆ ದುಡ್ಡು ಬರ್ತಾ ಹೋಗುತ್ತೆ. ಸೊ ಆದ್ರಿಂದ ನೀವೇನ್ ಮಾಡ್ಬೇಕು, ನೀವು ಫಿಕ್ಸ್ ಮಾಡ್ಕೊಳ್ಳಿ ಇವತ್ತು ನಾನು ಏನಾಗಬೇಕು ಅಂತ. ಅದನ್ನ ನಿಮ್ಮ ಅಪ್ಲೈನ್ ಜೊತೆ ಡಿಸ್ಕಷನ್ ಮಾಡ್ಬೇಕು. ಲಾಸ್ಟಿಗೆ ಹೇಳ್ತೀನಿ ಏನ್ ಮಾಡ್ಬೇಕು, ನಿಮ್ಮ ಅಪ್ಲೈನ್ ಜೊತೆ ಏನೇನ್ ಕೊಡ್ಬೇಕು ಅಂತ. ಈಗ ನಿಮಗೆ ನೀವೇ ಕ್ವಶನ್ ಹಾಕೋಬೇಕಾದ್ರೆ ನಾನು ಯಾವ ಕ್ವಶನ್ ಬೇಕು, ಅದಕ್ಕೆ ಎಷ್ಟು BV ಬೇಕು, ನನ್ನ ಟೀಮ್ ಜನ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ಬೇಕು ಅಂದ್ರೆ ನಿಮ್ ಲೆಫ್ಟ್ ಅಲ್ಲಿ ಒಬ್ಬ ಡೈಮಂಡ್, ರೈಟ್ ಅಲ್ಲಿ ಒಬ್ಬ ಡೈಮಂಡ್ ಕ್ರಿಯೇಟ್ ಮಾಡಿದ್ರೆ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಆದ್ರಿ. ಸೊ ಸಿಂಪಲ್. ಕಂಪ್ನಿ ಅದೇ ರೀತಿ ಡಿಸೈನ್ ಮಾಡಿರೋದು. ಲೀಡರ್ಶಿಪ್ ಪ್ರೋಗ್ರಾಮ್ ಸುಮ್ನೆ ಡಿಸೈನ್ ಮಾಡಿಲ್ಲ. ಸೊ ನೀವು ಎಕ್ಸಿಕ್ಯೂಟಿವ್ ಕೂತ್ಕೊಂಡು ಫೋಕಸ್ ಮಾಡ್ಬೇಕಲ್ಲ. ನಿನ್ಗೆ ಲೆಫ್ಟ್ ಏನಿದೆ ಟೀಮ್, ರೈಟ್ ಏನ್ ಟೀಮ್ ಇದೆ, ಆ ಲೆಫ್ಟ್ ಅಲ್ಲಿ ಎಷ್ಟು BV ಬರುತ್ತೆ, ರೈಟ್ ಅಲ್ಲಿ ಎಷ್ಟು BV ಬರುತ್ತೆ, ನಿಮ್ ಟೀಮ್ ಅಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ, ಯಾರು ಆಕ್ಟಿವ್ ಆಗಿಲ್ಲ, ಇದು ಸಾಧ್ಯನಾ? ಡೈಲಿ ಎಷ್ಟು ಬಿಸ್ನೆಸ್ ಮಾಡ್ತಾರೆ, ಡೈಲಿ ನೀನ್ ರಿಪೋರ್ಟಿಂಗ್ ಹೆಂಗ್ ಮಾಡ್ತಿದ್ರೆ, ಅವ್ರ ಜೊತೆ ಕೌನ್ಸಿಲಿಂಗ್ ಕೂತ್ಬಿಟ್ರೆ ಡೈಮಂಡ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನೀವು ಕೂತ್ಕೊಳಲ್ಲ ನೀವು ಅವ್ರ ಜೊತೆ. ಬರೀ ನಾವು ಏನ್ ಮಾಡ್ತೀವಿ, ಮಾತಾಡ್ತೀವಿ ಸುಮ್ಮನೆ ಆಗ್ಬಿಡ್ತೀವಿ ಅವ್ರ ಜೊತೆ. ಬರೀ ಮಾಡ್ದ ಅಂತ ಕೇಳೋದಾಗಲ್ಲ. ಅವ್ರ ಜೊತೆ ಕೂತ್ಕೊಂಡು ಅವ್ರದ್ದು ಒಳಗಡೆ ಸ್ಟ್ರಕ್ಚರ್ ಒಳಗಡೆ ಇಳಿಬೇಕು. ಅವ್ರ ಸ್ಟ್ರಕ್ಚರ್ ನ ಹೋಗಿ ನೋಡ್ಬೇಕು ನೀವು, ಏನಾಗಿದೆ ಆ ಸ್ಟ್ರಕ್ಚರ್, ಸ್ಟ್ರಾಂಗ್ ಇದ್ದ, ಬೇಸ್ ಏನ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾನೆ ಅವ್ರ ಹುಡುಗ, ಏನಾಗಿದೆ ಅವನಲ್ಲಿ ಉಂಟಾ ಇಲ್ವಾ? ಡೈಮಂಡ್ ಲೆಫ್ಟ್, ಒಬ್ಬ ಡೈಮಂಡ್ ಲೆಫ್ಟ್, ಒಬ್ಬ ಡೈಮಂಡ್ ರೈಟ್ ಆದ್ರೆ ಎಕ್ಸಿಕ್ಯೂಟಿವ್ ಡೈಮಂಡ್ ಆಗುತ್ತೆ. ಸೊ 2 ವ್ಯಕ್ತಿನ ನೀವು ಮಾಡ್ದಂಗಾಯ್ತು ಒಂದು ಆರ್ಗನೈಸೇಷನ್, ಹೌದಲ್ಲ? ಲೆಫ್ಟ್ ರೈಟ್ ಆರ್ಗನೈಸೇಷನ್ ಒಬ್ಬೊಬ್ಬರನ್ನ ಅಚೀವ್ಮೆಂಟ್ ಮಾಡೋದು. ನೀವು ರಾಯಲ್ ಆಗ್ಬೇಕಂದ್ರೆ ಏನಾಗಬೇಕು, 2 ವ್ಯಕ್ತಿ ಎಕ್ಸಿಕ್ಯೂಟಿವ್ ಡೈಮಂಡ್ ಆಗಬೇಕು. ಲೆಫ್ಟ್ ಅಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಡೈಮಂಡ್ ಆಗಬೇಕು, ರೈಟ್ ಅಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಡೈಮಂಡ್. ಅವ್ನು ಎಕ್ಸಿಕ್ಯೂಟಿವ್ ಡೈಮಂಡ್ ಏನ್ ಬೇಕಾಯ್ತು, ಒಬ್ಬ ಡೈಮಂಡ್ ಕ್ರಿಯೇಟ್ ಆಗಬೇಕು. ಹೆಂಗೆ ಸ್ಟ್ರಕ್ಚರ್ ಡಿಸೈನ್ ಆಗ್ತಾ ಹೋಗುತ್ತೆ ಗೊತ್ತಾ? ಸೊ ಅಲ್ಲಿ ನಿಮಗೆ ಐಡೆಂಟಿಫಿಕೇಶನ್ ಆಗ್ತಾ ಹೋಗುತ್ತೆ. ನಿಮ್ಮ ಟೀಮ್ ಅಲ್ಲಿ ಯಾರು ಡೈಮಂಡ್ ಆಗ್ತಾರೆ ಅಂತ ಇವಾಗಲೇ ಗೊತ್ತಿರುತ್ತೆ ನಿಮಗೆ. ನಿಮ್ಮ ಟೀಮ್ ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ತಾರೆ ಇವಾಗಲೇ ಗೊತ್ತಾಗಿರುತ್ತೆ ನಿಮಗೆ. ನಿಮಗೆ ಕ್ಲಾರಿಟಿ ಇರುತ್ತೆ, ಅವ್ರ ಮೇಲೆ ಫೋಕಸ್ ಮಾಡ್ತೀರಾ, ಅವ್ರ ಮೇಲೆ ವರ್ಕ್ ಮಾಡ್ತೀರಾ. ದಿಸ್ ಇಸ್ ಕಾಲ್ಡ್ ಕ್ಲಾರಿಟಿ. ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಯು ಶುಡ್ ಹ್ಯಾವ್ ಕ್ಲಾರಿಟಿ. ಕ್ಲಾರಿಟಿ ಇಲ್ದೇ ನಾವೇನ್ ಮಾಡ್ತಿದೀವಿ, ಓಡ್ತಾ ಇದೀವಿ. ನೀವು ಕ್ರೌನ್ ಡೈಮಂಡ್ ಆಗ್ಬೇಕು ಅಂದ್ರೆ 2 ರಾಯಲ್ ಡೈಮಂಡ್ ಬೇಕು. 2 ರಾಯಲ್ ಡೈಮಂಡ್ ಆಗ್ಬೇಕಂದ್ರೆ ಅವ್ನ ಕೆಳಗಡೆ ಎಕ್ಸಿಕ್ಯೂಟಿವ್ ಡೈಮಂಡ್ 2 ಇರ್ಬೇಕು, ಅವ್ರ ಕಡೆಗಡೆ ಡೈಮಂಡ್ ಇರ್ಬೇಕು. ಹಂಗಾದ್ರೆ ಯಾರು ಆ ವ್ಯಕ್ತಿಗಳು ಡೈಮಂಡ್ ಆಗಲ್ಲ, ಯಾರು ಎಕ್ಸಿಕ್ಯೂಟಿವ್ ವ್ಯಕ್ತಿ ಡೈಮಂಡ್ ಆಗ್ತಾರೆ, ಯಾರು ರಾಯಲ್ ಡೈಮಂಡ್ ಆಗ್ತಾರೆ, ಇಷ್ಟು ನೀವು ಬರ್ಕೊಂಡ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಅವ್ರ ಟೀಮ್ ಸೈಜ್ ನ ಅರ್ಥ ಮಾಡ್ಕೊಂಡು, ಅವ್ರ ಟೀಮ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಂಡು, ಒಬ್ಬೊಬ್ಬರಿಗೆ ಸ್ಪೆಸಿಫಿಕ್ ಟಾರ್ಗೆಟ್ ಕೊಟ್ರೆ ಯಾಕೆ ಅಚೀವ್ಮೆಂಟ್ ಆಗಲ್ಲ? ನಾವು ಕೌನ್ಸಿಲಿಂಗ್ ಮಾಡಲ್ಲ, ಕೂತ್ಕೊಂತೆಲ್ಲ ಅವ್ರಿಗೆ ನಾವು ಕ್ಲಾರಿಟಿನೇ ಕೊಟ್ಟಿಲ್ಲ. ಮಾಡು ಸೂಪರ್ ಬಿಡು, ಕರೋನಾ ಸೂಪರ್ ಬಿಡು, ಸೂಪರ್ ಮಾಡ್ಬೇಕಣೋ, ಹಿಂಕಣೋ ಅವ್ನ್ ನೋಡ್ದ ಕಾರ್ ತಗೊಂಡ, ಇವ್ನ್ ಅದ್ ತಗೊಂಡ, ಇನ್ನೊಬ್ರ ಬಗ್ಗೆನೇ ಮಾತಾಡೋದು. ಅಲ್ಲಿ ಕಾರ್ ಬಂತು, ಆ ಕಂಪ್ನಿಲಿ ಈ ಕಾರ್ ಬಂತು, ಈ ಕಂಪ್ನಿಲಿ ಅಲ್ಲಿ ಬಂತು, ಆ ಕಂಪ್ನಿ ಅದು ಮಾಡ್ತಾ ಇದಾರಂತೆ, ಈ ಕಂಪ್ನಿ ಇದು ಮಾಡ್ತಾ ಇದಾರೆ. ನಾವು ಅದನ್ನೇ ಮಾತಾಡ್ತಿದೀವಿ ಹೊರತು ನಾವೇನ್ ಮಾಡ್ಬೇಕು, ನಮ್ ಬಿಸ್ನೆಸ್ ಹೆಂಗ್ ಇಂಪ್ರೂವ್ ಆಗ್ಬೇಕು ಅನ್ನೋದ್ರ ಜಾಸ್ತಿ ಮಾತಾಡ್ತೀವಿ. ಸೊ ಆದ್ರಿಂದ ದಯವಿಟ್ಟು ನಿಮ್ಮ ಕ್ಲಾರಿಟಿ ನೀವು ತಿಳ್ಕೊಳ್ಳಿ, ನಾನು ಏನಾಗ್ಬೇಕು ಇನ್ನೊಂದು.
ಸೊ ವೆರಿ ಬಿ ಕ್ಲಿಯರ್. ಸೊ ಆದ್ರಿಂದ ನಾನು ನಿಮ್ಗೆ ಹೇಳೋದು ಇಷ್ಟೇ, ಡೈಮಂಡ್ ಆಗ್ಬೇಕಾ, ಎಕ್ಸಿಕ್ಯೂಟಿವ್ ಡೈಮಂಡ್ ಆಗ್ಬೇಕಾ, ರಾಯಲ್ ಆಗ್ಬೇಕಾ, ಕ್ರೋನ್ ಆಗ್ಬೇಕಾ, ಅದನ್ನ ಇವತ್ತು ಡಿಸೈಡ್ ಮಾಡಿ. ಒಂದಾಯ್ತು, ಒಂದು ಪೊಸಿಷನ್ ಡಿಸೈನ್ ಆಯ್ತು. ಸೆಕೆಂಡು BV ಎಷ್ಟು ಬೇಕು ಈ ವೀಕ್ಲಿ. ಆಮೇಲೆ ಪ್ರತಿದಿನ ಟಾರ್ಗೆಟ್ ತಗೊಬೇಕು. ಇಲ್ಲಿರೋ ಕೂತಿರೋರು ಪ್ರತಿದಿನ ಮಿನಿಮಮ್ ನಾನು ಹೇಳ್ತಾ ಇರೋದು 1000 rupees ಪ್ರಾಡಕ್ಟ್ ಮೊಬಿಲೈಸೇಷನ್ ಮಾಡ್ಬೇಕು. ಎಷ್ಟು ಹೇಳಿ? ಮಿನಿಮಮ್ ಹೇಳ್ತಾ ಇದೀನಿ. ಇಲ್ಲಿರೋಂಥ ವ್ಯಕ್ತಿಗಳು ನಾನು ನಿಮ್ಗೆ ಹೇಳ್ತಾ ಇರೋದು 1000 ರೂಪಾಯಿದು ಡೈಲಿ ಪ್ರಾಡಕ್ಟ್ ನಿಮ್ ಕಡೆಯಿಂದ ಹೊರಗಡೆ ಹೋಗಿ ಸೇಲ್ ಮಾಡ್ತಿರೋ, ಗಿಫ್ಟ್ ಕೊಟ್ಟು ಬರ್ತಿರೋ, ಅಥವಾ ನಿಮ್ಮ ನೆಂಟರು ಮನೆಗೆ ಹೋಗಿ ಹೋಮ್ ಮೀಟಿಂಗ್ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ನೀವು ಸ್ವಂತವಾಗಿ ಹೇಳ್ತಾ ಇರೋದು ಪ್ರತಿಯೊಬ್ಬ ವ್ಯಕ್ತಿ ನೀವು ಕೂತಿರೋನು 1000 rupees ಮಿನಿಮಮ್ ಹೇಳ್ತಿದ್ದೀನಿ. ನೀವು ಮ್ಯಾಕ್ಸಿಮಮ್ನೇ ಲೆಕ್ಕ ಹಾಕ್ಬೇಕು. ನಾವು ಇಲ್ಲಿ ಮಿನಿಮಕ್ಕೆ ನೀವು ಒಂದು 1000 ರೂಪಾಯಿ ಮಾಡ್ತಿದ್ದೀರ ಅಂದ್ರೆ ನಿಮ್ ಮಿನಿಮಮ್ 200 ಇಂದ 300 ರೂಪಾಯಿ ಜೋಬಲ್ ದುಡ್ಡು ಉಳಿಯುತ್ತೆ. 20-30% ಡಿಸ್ಕೌಂಟ್ ಅಲ್ಲಿ ಮಾಡೋದು. ಅಥವಾ ನೀವು 2000 ಮಾಡ್ಬಿಟ್ರು ಅಂತೂ ನೀವು 1000 ರೂಪಾಯಿ ಮನೆಗೆ ಹೋಗೋದಿಲ್ಲ. 2-3 ಸಾವಿರ ರೂಪಾಯಿ ಮಾಡ್ಕೊ ಬಂದ್ರೆ ಗೊತ್ತಲ್ಲ ಅದು. ಸೊ ಇದು ನಮ್ಮ ಕಂಪ್ನಿಲಿ ಇರೋಂಥ ಅಡ್ವಾಂಟೇಜಸ್. ಸೊ ಆದ್ರಿಂದ ಎಂತ ಪೊಸಿಷನ್ ಅಲ್ಲಿ ಇರಿ ನೀವು, ಎಂತ ಪೊಸಿಷನ್ ಅಲ್ಲಿ ಇರಿ ನೀವು, ನೀವೆಷ್ಟೇ ಇದೆ ದೊಡ್ಡ ವ್ಯಕ್ತಿ ಆಗ್ಲಿ, ನಾನು ಪ್ರಾಡಕ್ಟ್ ನ ಯಾರಿಗೂ ಸೇಲ್ ಮಾಡಲ್ಲ, ಪ್ರಾಡಕ್ಟ್ ನಾನು ಮೊಬಿಲೈಸ್ ಮಾಡೋಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಟೀಮ್ ಇದೆ, ನನ್ನ ಟೀಮ್ ಮಾಡುತ್ತೆ, ನಾನು ಸುಮ್ಮನೆ ಕುತ್ಕೊಂಡು ವಾಚ್ ಮಾಡೋದು ನಾನು ಅಂತ ಏನಾರ ಮನಸ್ಥಿತಿಲಿ ಇದ್ರೆ ಯು ಆರ್ ಎ ಫೇಲ್ಯೂರ್ ಮೈಂಡ್ ಸೆಟ್. ಆವರೇಜ್ ಮೈಂಡ್ ಸೆಟ್ ಇಸ್ ಆಲ್ವೇಸ್ ಎ ಫೇಲ್ಯೂರ್ ಮೈಂಡ್ ಸೆಟ್. ಫೇಲ್ಯೂರ್ ಆಗ್ಬಿಡ್ತೀರಾ. ಯಾಕೆ ಗೊತ್ತಾ? ಇದೇ ಆಗಿದ್ದು ಸರ್ವಶಿಲಿ, ಇದೇ ಆಗಿದ್ದು. ನಾನು ಲೀಡ್ರು, ನಾನು ಬರೀ BOP ಕೊಡೋನು, ನಾನ್ ಬಂದು ಪ್ರಾಡಕ್ಟ್ ಹೇಳೋನು, ನಾನ್ ಬಂದು ಹಂಗ್ ಮಾಡೋನು, ನಾವು ಇವೆಲ್ಲ ಮಾಡ್ಬೇಕಾ, ನಾನು ಈಗಲೂ ರಿಟೇಲ್ ಮಾಡ್ಬೇಕಾ, ನಾವ್ ಯಾವ್ದಕ್ ಬಿಸ್ನೆಸ್ ಮನ್ ಬಂದಿದ್ದು? ಪ್ಯಾಸಿವ್ ಇನ್ಕಮ್. ಈ ಬಿಸ್ನೆಸ್ ಇರೋದೇ ಪ್ಯಾಸಿವ್ ಇನ್ಕಮ್ ತಗೊಳೋದಿಕ್ಕೆ, ರಿಟೇಲಿಂಗ್ ಅಲ್ಲ. ಅದು ಇದು ಅಂತ ಯಾರು ಹೇಳ್ತಾರೋ ಅವರು ಶುದ್ಧ ಸುಳ್ಳು. ಯಾಕೆ? ಈ ಬಿಸ್ನೆಸ್ ನ ಫಂಡಮೆಂಟಲ್ ಮರ್ತಿದ್ದಾರೆ. ಈ ಬಿಸ್ನೆಸ್ ಅಲ್ಲಿ 3 ಫಂಡಮೆಂಟಲ್ ಇರೋದು. ಒಂದು ಯೂಸರ್, ಸೆಕೆಂಡ್ ಸೇಲ್ಸ್ ರಿಟೇಲಿಂಗ್ ಮಾಡೋದು, 3ನೇದು ಟೀಮ್ ಡೆವಲಪ್ ಮಾಡೋದು, 2ನೇ ಫಂಡಮೆಂಟಲ್ ರಿಟೇಲಿಂಗ್. ಸೊ ಅದನ್ನೇ ಮರ್ತ್ ಬಿಟ್ಟು ನಾನು ಅವನು ಇವನು ಅಂತ ಶಕ್ತಿ ತೋರ್ಸಕ್ ಹೋದ್ರೆ ಈ ಬಿಸ್ನೆಸ್ ಇಂದ ಹೊರಗಡೆ ಹೋಗ್ಬಿಡ್ತೀನಿ. ಸೊ ಆದ್ರಿಂದ ಪ್ರತಿಯೊಬ್ರು ನಿಮ್ಮ ಅಪ್ಲೈನ್ ಜೊತೆ ಡಿಸ್ಕಷನ್ ಮಾಡಿ. ಸರ್ ನಾನು ಡೈಲಿ 1000 ಅವಾಗ 1000 ರೂಪೀಸ್ ಅಂದ್ರೆ ಎಷ್ಟಾಯ್ತು? 30,000 ರೂಪಾಯಿ. ಮಿನಿಮಮ್ 30,000 ರಿಂದ 40,000 ರೂಪಾಯಿ ನೀವು ಏನ್ ಮಾಡಿರ್ತೀರಾ? ಸೆಲ್ಫ್ ಅಲ್ಲಿ ಬಿಸ್ನೆಸ್ ಮಾಡಿರ್ತೀರಾ. 10,000 BV ಬಂದಿರತ್ತಾ? ಅಟ್ಲೀಸ್ಟ್ 10,000 BV ಬಂದಿರತ್ತಾ? ನಿಮ್ಮ ಹತ್ರ 10,000 BV ಇಟ್ಕೊಂಡು ಓಡಾಡ್ತಾ ಇರ್ತೀರಾ ಜೋಬಲ್ಲಿ. ಯಾರಿಗೆ ಏನ್ ಶಾರ್ಟೇಜ್ ಇದೆ ಅಲ್ಲಿ ಎಸಿಬೋದಾ? ತೆಗ್ದು ಬಾಸ್ಕೆಟ್ ಅಲ್ಲಿ ಎಸಿಬೋದಾ ಇಲ್ವೋ? ಎಸಿಬೋದಾ ಇಲ್ವೋ? ನಿಮ್ಮ ಕೆಳಗಡೆ ಯಾರಿಗೋ ಒಬ್ರಿಗೆ ಏನೋ ಶಾರ್ಟೇಜ್ ಇದೆ, ತೆಗೆದು ನೀವು ಎಸ್ತ್ರಿ ಅನ್ಕೊಳ್ಳಿ, ಖುಷಿ ಆಗ್ತಾರ ಇಲ್ವೋ? ಅದನ್ನೇ ತಾನೇ ನಿಮ್ಮ ಅಪ್ಲೈನ್ ಸಪೋರ್ಟ್ ಕೇಳ್ತಾ ಇರೋದು. ನಿಮ್ಮ ಅಪ್ಲೈನ್ ನಿಂದ ಸಪೋರ್ಟ್ ಏನ್ ಕೇಳ್ತಾ ಇದಾರೆ? ಎಕ್ಸ್ಪೆಕ್ಟ್ ಮಾಡದೆ ಅದು ತಾನೆ, ಹೌದಲ್ವಾ? ಸೊ ಅದನ್ನ ನೀವು ಕೊಡ್ತಾ ಹೋದ್ರೆ ಖುಷಿ ಆಗ್ತಾರ. ಹ್ಞೂ ಸರ್ ಕೊಟ್ರು ಬಿಡು, ಆಯ್ತು ಬಿಸ್ನೆಸ್ ಆಯ್ತು ಅಂತ. ಅವರು ಅದೇ ರೀತಿ ಅವ್ರ ಹತ್ರನೂ ಇದ್ರೆ ಅವ್ರ ಹತ್ರ ಶಾರ್ಟೇಜ್ ಬರಲ್ವಾ? ಟೀಮ್ ವರ್ಕ್ ಆಗತ್ತಾ? ಸೊ ಆದ್ರಿಂದ ಈ ಟಾರ್ಗೆಟ್ ಇವತ್ತು ಗೋಲ್ ಸೆಟ್ ಮಾಡ್ಬೇಕು ಪ್ರತಿಯೊಬ್ರು ಇವತ್ತಿಂದ. ಅಟ್ಲೀಸ್ಟ್ ಯಾವಾಗ ನೋಡಿ ಸರ್ ನಂಗೆ ಜವಾಬ್ದಾರಿ ಬರುತ್ತೆ, 1000 ರೂಪಾಯಿನ ನಾನು ಮೊಬಿಲೈಸ್ ಮಾಡೇ ಮನೆಗೆ ಹೋಗ್ತೀನಿ ಅಂತ ಬಂದಾಗ ನಮಗೆ ಗೊತ್ತಿಲ್ಲದ ವೇ ಸಿಗತ್ತೆ. ನಾವು ಜನಗಳನ್ನ ಆಟೋಮೆಟಿಕ್ ನಾವೇ ಹುಡುಕ್ತಿವಿ. ಯಾರಿದ್ದಾರೆ, ಯಾರ ಜೊತೆ ಮಾತಾಡಿದ್ರೆ ಪ್ರಾಡಕ್ಟ್ ಹೋಗುತ್ತೆ, ಎಲ್ಲಾಗುತ್ತೆ, ಎಲ್ಲೋಗಿ ನಿಂತ್ಕೊಳ್ಳೋಣ, ಯಾರ ಜೊತೆ ಮಾತಾಡೋಣ, ಹೌದಾ ಬೆಳಗ್ಗೆ ಅಲ್ಲಿ ಹೋಗೋಣ. ನಮ್ಗೆ ಆ ಗಾಬರಿ ಟೆನ್ಷನ್ ಇರ್ಬೇಕು. ಏನಾರ ಆಗ್ಲಿ ಅಟ್ಲೀಸ್ಟ್ ಇವತ್ತು, ಯಾಕಂದ್ರೆ ನಾನು ಬಿಸ್ನೆಸ್ ಮಾಡ್ತಿರೋದೇ ಉಂಟಂತೆ, ನಾನು ಡಿಸ್ಟ್ರಿಬ್ಯೂಟರ್ ಅಂತೆ. ಡೈಲಿ ನಾ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ದೆ ಮನೆಗೆ ಬಂದು ಮಲ್ಕೊಂಡ್ರೆ ಏನಾಗುತ್ತೆ? ಮಂತ್ ಎಂಡ್ ಅಲ್ಲಿ ನನ್ನ ಟೀಮ್ ಮಾಡ್ತಾ ಅಂತ ನಾನು ಯೋಚನೆ ಮಾಡಿದೆ, ನಾನು ಯಾವ ರೀತಿ ಡಿಸ್ಟ್ರಿಬ್ಯೂಟರ್? ಯು ನೋ ದ ಮೀನಿಂಗ್ ಆಫ್ ಡಿಸ್ಟ್ರಿಬ್ಯೂಟರ್? ಡಿಸ್ಟ್ರಿಬ್ಯೂಟ್ ಮಾಡೋದಂದ್ರೆ ಏನ್ ಗೊತ್ತಾ? ಕನ್ನಡದಲ್ಲಿ ಏನ್ ಹೇಳ್ತಾರೆ ಸರ್? ಡಿಸ್ಟ್ರಿಬ್ಯೂಟರ್ ವಿತರಕರು. ನೀವ್ ಯಾವ ರೀತಿ ವಿತರಕರು? ವಿತರಣೆನೇ ಮಾಡದೆ ವಿತರಕರಾಗ್ಬಿಡ್ತೀರಾ? ವಿತರಣೆನೇ ಮಾಡದೆ ವಿತರಕರಾಗಕ್ ಹೋಗ್ತೀರಾ? ವಿತರಣೆ ಮಾಡ್ಬೇಕು ಅಂದ್ರೆ ಯು ನೀಡ್ ಟು ಡಿಸ್ಟ್ರಿಬ್ಯೂಟ್ ಎವ್ರಿ ಡೇ 1000 ರೂಪೀಸ್. BV ಹೇಳ್ತಲ್ಲ, 1000 ರೂಪೀಸ್, 1000 ರೂಪಾಯಿ ಮಾಡ್ಬೇಕು. ಎಂಜಾಯ್. ಅವಾಗ ನೋಡಿ ನಿಮ್ ಬಿಸ್ನೆಸ್, ಅವಾಗ ನೋಡಿ ಕಸ್ಟಮರ್ ಸೆಟ್ ಆಗ್ಬೇಕು, ಪ್ರಿಫರ್ಡ್ ಕಸ್ಟಮರ್ ಡೆವಲಪ್ ಮಾಡೋದು ಹೆಂಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಡೈಲಿ 1000 BVs ನ ಗೋಲ್ ಸೆಟ್ ಮಾಡ್ಕೊಳ್ಳಿ. 1000 BV ಅಲ್ಲ, 1000 ರೂಪೀಸ್ ಸೆಲ್ಫ್ ಇಂದ ನಾನು ಪ್ರಾಡಕ್ಟ್ ನ ಮೊಬಿಲೈಸ್ ಮಾಡೇ ಮಾಡ್ತೀನಿ. ನಾನು ಯಾರನ್ನಾರ ಮಾತಾಡಿಸ್ತೀನಿ, ಅವಾಗ ನೋಡಿ ಜನ ಹುಡುಕ್ತೀರಾ, ಜನ ಮಾತಾಡಿಸ್ತೀರಾ. ಆ ಟೆನ್ಷನ್ ಇಲ್ಲ. ಯಾವಲ್ಲಿ ಸಾರ್ವಜನಿಕ ಏನ್ ಗೊತ್ತಾ? ತುಂಬಾ ಈಸಿ. ಪ್ರಾಡಕ್ಟ್ ಎಕ್ಸ್ಟ್ರಾಡಿನರಿ, ಪ್ಲಾನ್ ಎಕ್ಸ್ಟ್ರಾಡಿನರಿ. ಸೊ ಆದ್ರಿಂದ ಸಾರ್ವಶ್ರೀ ಪ್ಲಾನ್ ಈಸಿ ಇದೆ. ಪ್ಲಾನ್ ಬೈ ಒನ್ ಗೆಟ್ ಒನ್ ಇದೆಲ್ಲ ಬಿಡೋ ಮಾರೆ, ನಾಳೆ ಮಾಡೋದು. ಸಾರ್ವಶ್ರೀಲಿರೋ ಕ್ಯಾನ್ಸರ್ ಏನ್ ಗೊತ್ತಾ? ಪ್ರೊಕ್ರಾಸ್ಟಿನೇಷನ್.
ಕ್ಯಾನ್ಸರ್ ಅಂದ್ರೆ ಹೇಳಿ, ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಹೇಳಿ ಮುಂದೂಡುವಿಕೆ. ಬಿಡು ನೆಕ್ಸ್ಟ್ ಮಂತ್ ಮಾಡೋಣ. ಆ ಮುಂದೂಡುವಿಕೆನ ಕ್ಯಾನ್ಸರ್ ನ ಗುಣ ಸಮೇತ ತೆಗೆದ್ರೆ ಸಾರ್ವಶ್ರೀ ಕಂಪ್ನಿನ ಬೀಟ್ ಮಾಡುವಂತ ಕರ್ನಾಟಕದಲ್ಲಿ ಒಂದೇ ಒಂದು ಕಂಪ್ನಿ ಹುಟ್ಟಿಲ್ಲ. ನಾನು ರಾಜಾರೋಷವಾಗಿ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಕರ್ನಾಟಕದಲ್ಲಿ. ಅಲ್ಲ ಈ ಪ್ಲಾನು ಈ ಪ್ರಾಡಕ್ಟ್ ಏನಾರ ಅವ್ರು ಯಾರು ತಂದು ಕೊಡ್ತೀನಿ ಅಂದ್ರೆ ಓಪನ್ ಡಿಬೇಟ್ ಬೆಂಗಳೂರು ಚೌಡಯ್ಯ ಮೆಮೋರಿಯಲ್ ಬೇಕಾದ್ರೆ ಓಪನ್ ಡಿಬೇಟ್ ಮಾಡೋಣ. ನಮ್ ಸ್ಕ್ರೀನ್ ಅಲ್ಲಿ ನಾವು ಹಾಕ್ತಿವಿ, ಯಾರು ಬೇಕಾದ್ರೆ ಬಂದ್ ಹಾಕ್ತಿವಿ. 100% ಓಪನ್ ಡಿಬೇಟಿಂಗ್ ನಿಂತ್ಕೊಳ್ಳೋಣ. ನಮ್ಮ ಪ್ರೈಸಿಂಗ್ ಬರೀ ಪ್ಲಾನ್ ಒಂದೇ ಅಲ್ಲ, ಪ್ರಾಡಕ್ಟ್ ಕ್ವಾಲಿಟಿ, ಆ ಪ್ರೈಸಿಂಗು, ಬೈ ಒನ್ ಗೆಟ್ ಒನ್, ಸಿಂಗಲ್ ಲೆಗ್ ಇನ್ಕಮ್ ವಿತ್ ರೀಪರ್ಚೇಸ್ ಇನ್ಕಮ್ 100% ನಾನು ಬೆಟ್ಟಿಂಗ್ ಮಾಡಿ ಹೇಳ್ತೀನಿ. ಕರ್ನಾಟಕದಲ್ಲಿ ಯಾವ ಕಂಪ್ನಿ ಬೇಕಾದ್ರೆ ಬಂದು ನಿಂತ್ಕೊಳ್ಳಿ, ಅವ್ರ ಜೊತೆ ಬೇಕಾದ್ರೆ ಡಿಬೇಟ್ ಮಾಡಕ್ ನಾನು ರೆಡಿ ಇದ್ದೀನಿ. ಅಷ್ಟ ಅದ್ಭುತವಾದ ಕಂಪ್ನಿ ನಮ್ದು, ಅರ್ಥ ಮಾಡ್ಕೊಳ್ಳಿ. ಬಟ್ ನಾವೇ ಹಾಳು ಮಾಡ್ತಾ ಇದೀವಿ. ನಮ್ ಕಂಪ್ನಿನ ನಾವೇ ಹಾಳು ಮಾಡ್ತಿದ್ವಿ. ನಾವ್ ಜನ ಹತ್ರ ತಗೊಂಡ್ ಹೋಗ್ದೇನೆ ನಾವೇ ಹಾಳು ಮಾಡ್ತಾ ಇದೀವಿ. ಎಂತೆಂತ ಕೆಟ್ಟ ಪ್ಲಾನ್ಗಳನ್ನ, ಕೆಟ್ಟ ಪ್ರಾಡಕ್ಟ್ಗಳನ್ನ ಜನ ಹತ್ರ ತಗೊಂಡು ಓಡೋ ಕೂಡ್ತಾ ಇದಾರೆ ಗೊತ್ತಾ? ಎಷ್ಟು ಅಗ್ರೆಸಿವ್ ಆಗಿ ಬೇರೆ ಕಂಪ್ನಿ ವರ್ಕ್ ಮಾಡ್ತಾ ಇದ್ರೆ. ನಾವು ಅಗ್ರೆಷನ್ ನಮ್ಮದಿಲ್ಲ, ಆ ಮೋಟಿವೇಶನ್ ನಮ್ಮದಿಲ್ಲ. ನಮ್ಮೊಳಗಡೆ ನಾವು ಏನಂತ ಗೊತ್ತಿಲ್ಲ. ವಿ ಹ್ಯಾವ್ ಟೇಕನ್ ವೆರಿ ಲೈಟ್ಲಿ. ಪ್ಲೀಸ್, ಇದಕ್ಕೋಸ್ಕರ ಇವತ್ತಿಂದ ಮುಗಿದೋಗಿದ್ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇನ್ನೇನಿದ್ರು ಪ್ರಾರಂಭದ ಬಗ್ಗೆ ಮಾತಾಡ್ಬೇಕು. ಸೊ ಇನ್ನಿರೋದು 6 ತಿಂಗಳು. 6 ತಿಂಗಳೊಳಗಡೆ ನಾವ್ ಏನಾರ ಒಂದು ಸಾಧನೆ ಮಾಡ್ಬೇಕು. ಲಕ್ಷ ಇನ್ಕಮ್ ತಗೊಂಡ್ಲೇಬೇಕು. ತುಂಬಾ ಜನಕ್ಕೆ ಮಾದರಿ ಆಗ್ಬೇಕು. ಯಾಕೆ ಗೊತ್ತಾ? ಕೋರ್ಸ್ ಅನೌನ್ಸ್ಮೆಂಟ್ ಆಗಿದೆ, ಪಿಜಿ ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ. ನೆಕ್ಸ್ಟ್ 1 ವರ್ಷ ಕಲ್ತ್ಕೊಂಡ್ ಬರ್ತಾರೆ ಹುಡುಗರು. ಡಿಗ್ರಿ ಮುಗಿಸ್ಕೊಂಡು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಯಾವ ಕಂಪ್ನಿ ಒಳ್ಳೇದು, ಯಾವ ಪ್ಲಾನ್ ಒಳ್ಳೇದು, ಎಷ್ಟಿದೆ ಅಂತ, ಅಚೀವ್ಮೆಂಟ್ ಯಾರ ಹತ್ರ ಇದೆ, ಎಷ್ಟು ಟೆಸ್ಟಿಮೋನಿಯಲ್ ಇಟ್ಕೊಂಡಿದ್ದಾರೆ ಕಂಪ್ನಿ ಅಂತ ನೋಡುತ್ತೆ. ನೆಕ್ಸ್ಟ್ ಇನ್ನು ಆಗಸ್ಟ್ ಇಂದ ಪ್ರಾರಂಭ. ನೆಕ್ಸ್ಟ್ 2022 ಮೇಲೆ ಜನಗಳು ಫುಲ್ ಸೂಟು ಬುಟ್ಟು ಹಾಕೊಂಡ್ ಬಂದ್ ಮಾಡ್ತಾರೆ ಬಿಸ್ನೆಸ್ ನ. ಇದನ್ನ ನಾವೇನು ಹಿಂಗೆಲ್ಲ ಹಿಂಗ್ ಡ್ಯಾನ್ಸ್ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ಹಿಂಗ್ ಸ್ವೀಪ್ ಮಾಡ್ತಾರೆ, ಪರ್ಕೆ ತಗೊಂಡು ಓಡಿಸ್ತಾರೆ ಎಲ್ಲಾರ್ನು. ಯಾರನ್ನ ಲೈಟ್ ಆಗಿ ಯಾರು ತಿಳ್ಕೊಂಡಿದ್ರೆ ಈ ಬಿಸ್ನೆಸ್ ನ, ಅವ್ರನ್ನೆಲ್ಲ ಓಡಿಸ್ಬಿಡ್ತಾರೆ. ಅವ್ರ ಮುಂದೆ ನಾವು ನಮ್ಮ ಕಂಪ್ನಿ ಟೆಸ್ಟಿಮೋನಿಯಲ್ ಆಗಿ ನಿಂತ್ಕೊಬೇಕು. ಬಾ ನನ್ನ ಕಂಪ್ನಿಗೆ ಬಾ, ನನ್ನ ಕಂಪ್ನಿಲಿ ಇಷ್ಟು ಜನ ಟೆಸ್ಟಿಮೋನಿಯಲ್ಸ್ ಇದಾರೆ, ನನ್ನ ಕಂಪ್ನಿ ಪ್ಲಾನ್ ಚೆನ್ನಾಗಿದೆ, ನನ್ನ ಕಂಪ್ನಿಲಿ ಇಷ್ಟು ಜನ ಅಚೀವರ್ ಇದಾರೆ ಅಂತ ನಾವ್ ಹೇಳಿಲ್ವಾ? ಅವ್ರು ನಮ್ ಕಡೆ ಮೂಸ್ ನೋಡಲ್ಲ. ನಮ್ಗೆ ಇವತ್ತು ಜವಾಬ್ದಾರಿ ಇದೆ. ಯಾಕೆ ಹೇಳಿ? ಅಲ್ಲೊಂದು ಯಾರೋ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ, ಕೋರ್ಸ್ ಮಾಡ್ಕೊಂಡು ಪ್ರೊಫೆಷನಲ್ ಪೀಪಲ್ ನ ಈ ಬಿಸ್ನೆಸ್ ಬರ್ತೀನಿ ಅಂತ ಯಾವ್ದೋ ಒಂದು ಇನಿಷಿಯಲ್ ಸ್ಟೆಪ್ ತಗೊಂಡಾಗಿದೆ. ಅಲ್ಲಿ ಜನಗಳು ಬಂದಾಗ ನಾವು ವೇದಿಕೆ ನಿರ್ಮಾಣ ಮಾಡ್ಬೇಕಲ್ಲ. ಬಂದು ಆ ವ್ಯಕ್ತಿಗಳಿಗೆ ನಾವು ಇಂಟರ್ನ್ಶಿಪ್ ಪ್ರೋಗ್ರಾಮ್ ನ ಕೊಡ್ಬೇಕಲ್ಲ ಅವರಿಗೆ. ಆ ವೇದಿಕೆ ನಿರ್ಮಾಣ ಮಾಡೋ ಕೆಲಸ ಇವತ್ತು ನಮ್ಗೆ ಏನ್ ಬಂದಿದೀವೋ ಮೀಟಿಂಗ್ ಅಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಆ ಜವಾಬ್ದಾರಿ ಇದೆ. ಅದಕ್ಕೆ ನಾವು ತುಂಬಾ ಕಷ್ಟಪಟ್ರೆ ನೆಕ್ಸ್ಟ್ ದಿನ ನಮಗೆ ತುಂಬಾ ಅದ್ಭುತವಾದ ದಿನ ಆಗುತ್ತೆ. ಯಾಕೆ ಹೇಳಿ? ನಾವ್ ಹೇಳೋದೇ ಬೇಡ, ಅವ್ರಿಗೆ ಟ್ರೈನಿಂಗ್ ಬೇಡ, ಅವೆಲ್ಲ ಟ್ರೈನಿಂಗ್ ತಗೊಂಡು ಬಂದಿರ್ತಾರೆ. ಡೈರೆಕ್ಟ್ ಶೂಟ್ ಅವ್ರು ಬಿಸ್ನೆಸ್ ಶೂಟ್ ಮಾಡ್ತಾರೆ ಬಂದಿ. ಸೊ ಆದ್ರಿಂದ ನೀವುಗಳಿಗೆ ನಾನು ಈಗಲೇ ಹೇಳ್ತಿರೋದು, ಯು ನೀಡ್ ಟು ಪುಲ್ ಯುವರ್ ಸಾಕ್ಸ್ ಅಂತ ಹೇಳ್ತಿದೀನಿ. ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ತುಂಬಾ ಫೋಕಸ್ಡ್ ಆಗಿ ವರ್ಕ್ ಮಾಡಿ, ಗೋಲ್ ಸೆಟ್ ಮಾಡ್ಕೊಳ್ಳಿ. ಈ ವೀಕ್ ಗೋಲ್ ಏನು? ಎಷ್ಟು ಲೆಫ್ಟ್ BP ಬರುತ್ತೆ, ಎಷ್ಟು ರೈಟ್ BP ಬರುತ್ತೆ, ಎಷ್ಟು ಜನ? ಸೊ ನಾನು 90 ಡೇಸ್ ಬ್ಯಾಕ್ ನಾನು ನನ್ನ ಟೀಮ್ ಅಲ್ಲಿ ಇಷ್ಟು ಜನ ಆಕ್ಟಿವ್ ಮೆಂಬರ್ ಇದಾರಪ್ಪ, ಲೆಫ್ಟ್ ಆರ್ಗನೈಸೇಷನ್ ಅಲ್ಲಿ, ರೈಟ್ ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್ 5 ಮೆಂಬರ್ಸ್ ಜೊತೆ ಕೂತ್ಕೊಂಡು ಪ್ಲಾನ್ ಮಾಡಿದೀರಾ, ಇನ್ಕ್ಲೂಡಿಂಗ್ ಯು. ದಿನ ಎಷ್ಟು ಮೀಟಿಂಗ್ ಆಗ್ತಿದೆ? ಆ ಕಡೆ ಲೆಫ್ಟ್ ಅಲ್ಲಿ 10, ಈ ಕಡೆ 10, ನಿಮ್ದು 2 ಆಗ್ಲೇಬೇಕಲ್ಲ. ಅಂದ್ರೆ ನಿಮ್ಮ ಟೀಮ್ ಇಂದ 70 ಮೀಟಿಂಗ್ ಹೋಗ್ತಿದೆ ಒಂದು ವೀಕ್ ಅಲ್ಲಿ. 70 ಮೀಟಿಂಗ್ ಲೆಫ್ಟ್ ಅಲ್ಲಿ ಹೋದ್ರೆ 5% ಕ್ಲೋಸ್ ಅಂದ್ರೆ 3.5 ಇಂದ 4 BP ಬರ್ಬೇಕಲ್ಲ. ಲೆಫ್ಟ್ ಅಲ್ಲಿ 4, ರೈಟ್ ಅಲ್ಲಿ 4 BP ಬರ್ಬೇಕಲ್ಲ. 5% ಕ್ಲೋಸಿಂಗ್ ಹೇಳ್ತಿದ್ದೀನಿ. ನಮ್ಮ ಪ್ಲಾನಿಂಗ್ ಗೆ 10-15% ಕ್ಲೋಸಿಂಗ್ ಹೇಳ್ಬೇಕು. ನಾನೇನ್ ಹೇಳ್ತಿದ್ದೀನಿ? 5% ಕ್ಲೋಸಿಂಗ್ ಹೇಳ್ತಿದ್ದೀನಿ. ಅಂದ್ರೆ 4 BP ಬರ್ಬೇಕಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ವರ್ಕ್ ಆಗ್ತಾ ಇಲ್ಲ. ವಿ ಆರ್ ನಾಟ್ ವರ್ಕಿಂಗ್ ಅಂತ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಅವ್ರ ಜೊತೆ ಕೂತಿ ಕೌನ್ಸಿಲಿಂಗ್ ಮಾಡ್ಬೇಕು. ಸೊ ದಿಸ್ ಇಸ್ ವೇ ಯು ನೀಡ್ ಟು ಸೆಟ್ ದ ಗೋಲ್. ಸೊ ನಾವು ಇದನ್ನ ಮಾಡ್ತೀವಿ ರಿಲಿಜಿಯಸ್ ಆಗಿ. 2 ಜನಕ್ಕೆ ಹೋಗಿ ಪ್ಲಾನ್ ಶೋ ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು ಅಂತ ಮಾಡ್ತೀವಿ. 90 ಡೇಸ್ ಟ್ರ್ಯಾಕಿಂಗ್ ಪ್ಲಾನ್ ಸಿಕ್ಕಿದೆ. ನಾನು ಲೆಫ್ಟ್ ಅಲ್ಲಿ ರೈಟ್ ಸರ್ ಇನ್ಕಮ್ ಮಾಡಕ್ಕೋಸ್ಕರ ಬಿಸ್ನೆಸ್ ಮಾಡೋದೇನಕ್ಕೆ? ಪ್ರಾಫಿಟ್ ಮಾಡಕ್ಕೆ. ಎಷ್ಟು ಜನ ನಾವು ಅನ್ಯಾಯ ಮಾಡ್ತಿದೀವಿ, ಪ್ರಾಫಿಟ್ ತಗೊಂಡೆ ಮನೆಗೆ ಹೋಗ್ಬಿಟ್ಟಿದೀವಿ. ನಾವು ಅನ್ಕೊಂಡಿದೀವಿ ಸಾರ್ವಶ್ರೀ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ. ಬಟ್ ಮಲಗ್ಬೇಕಂದ್ರೆ ನಿಜವಾಗ್ಲೂ ಪ್ರಾಫಿಟ್ ಮಾಡಿದೀವಿ ಅಂತ ಅನ್ಕೊಂತಿದ್ದ? ಈ ಬಿಸ್ನೆಸ್ ಇಂದ ನಂಗೆ ದುಡ್ಡು ಸಿಗ್ತಿದೆ ಅಂತ ಅನ್ಸ್ತಿದ? ಹಂಗ ಸಿಗ್ತಾ ಇಲ್ಲ ಅಂದ್ರೆ ಯಾರ್ ಕಾರಣ? ಕಂಪ್ನಿ ಕಾರಣನಾ, ನಿಮ್ಮ ಅಪ್ಲೈನ್ ಕಾರಣನಾ, ನಿಮ್ಮ ಡೌನ್ಲೈನ್ ಕಾರಣನಾ, ಅಥವಾ ನೀವು ಕಾರಣ? ಸೊ ಇಷ್ಟೇ. ನಮಗ್ ನಾವು ಕ್ವಶನ್ ಹಾಕೊಂಡ್ಬಿಟ್ರೆ ನಮ್ ಕಂಪ್ನಿನೂ ಕಾರಣ ಅಲ್ಲ, ನನ್ನ ಅಪ್ಲೈನು ಕಾರಣ ಅಲ್ಲ, ನನ್ನ ಡೌನ್ಲೈನ್ಸು ಕಾರಣ ಅಲ್ಲ. ನಾನೇ ಈ ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಮಾಡಿಲ್ಲ.
ನಾನೇ ಕಾಂಟ್ರಿಬ್ಯೂಷನ್ ಮಾಡಿದೆ, ಇನ್ನೇನು ನಾನು ಬಿಸ್ನೆಸ್ ಇಂದ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿ. ಸೊ ಇಟ್ಸ್ ಎ ಬಿಸ್ನೆಸ್ ಸರ್. ಮಾರವಾಡಿಗಳು ಬೆಳಗ್ಗೆ ಎದ್ಬಿಟ್ಟು ಬಂದ್ಬಿಟ್ಟು ಸೀದಾ ಅಂಗಡಿ ಬಾಗಿಲು ತೆಗೆದ್ಬಿಟ್ಟು ಮಲ್ಕೊಂಡ್ಬಿಡ್ತಾರ, ಅಂಗಡಿ ಮತ್ತೆ ನೈಟ್ ಅಂಗಡಿ ಬೀಗ ಹಾಕೊಂಡು ಮತ್ತೆ ಹೋಗ್ಬಿಟ್ಟು ಮನೆ ಮಲಗ್ತಾರ. ಅವ್ರು ಎಷ್ಟು ಶ್ರದ್ಧೆಯಿಂದ ಬಂದು ಕ್ಲೀನ್ ಆಗಿ ಎಲ್ಲ ಕೂತ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಕ್ಲೀನ್ ಆಗಿ ಊದ್ಗಡ್ಡಿ ಹಾಕೊಂಡು ನೀಟಾಗಿ ಕೂತ್ಕೊಂತಾರೆ, ಬಿಸ್ನೆಸ್ ನಡೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ. ನಾವು ಯಾವ ಆತ್ಮವಿಶ್ವಾಸದಿಂದ ಡೈಲಿ ಮನೆಯಿಂದ ಹೊರಗಡೆ ಹೋಗ್ತಿದ್ವಿ, ಎಷ್ಟು ಜನ ಮೀಟ್ ಆಗ್ತಿದ್ವಿ, ಎಷ್ಟು ಜನ ತರ್ತಾ ಇದೀವಿ ಅನ್ನೋದ್ ಮೇಲೆ ಬಿಸ್ನೆಸ್ ಇದೆ. ಸೊ ಆದ್ರಿಂದ ವೀಕ್ಲಿ ಗೋಲ್ ಅಲ್ಲಿ ನೀವು ಫಸ್ಟ್ ಸೆಟ್ ಮಾಡ್ಬೇಕಾಗಿರೋದು, ಫಸ್ಟ್ ಮಂತ್ಲಿಲಿ ನೀವ್ ಏನ್ ಪೊಸಿಷನ್ ಅಕ್ವೈರ್ ಮಾಡ್ಬೇಕು, ಈ ವೀಕಲ್ಲಿ ಎಷ್ಟು BV ಬರ್ಬೇಕು, ಈ ವೀಕಲ್ಲಿ ಎಷ್ಟು BP ಬರ್ಬೇಕು, ಡೈಲಿ ನಾನು ಪ್ರಾಡಕ್ಟ್ ನ ಎಷ್ಟು ಟರ್ನ್ ಓವರ್ ಕ್ರಿಯೇಟ್ ಮಾಡ್ಬೇಕು, ಇಷ್ಟುನ ನೀವು ಬರ್ಕೊಂಡು ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ಯು ನೀಡ್ ಟು ಅನೌನ್ಸ್, ಸರ್ ನಾನು ಈ ಮಂತ್ ಡೈಮಂಡ್ ಆಗ್ತಿದ್ದೀನಿ ಸರ್, ಈ ವೀಕಲ್ಲಿ ನಾನು ಇಷ್ಟು BV ಕೊಡ್ತೀನಿ ಸರ್, ಇಷ್ಟು BP ನನ್ನ ಬರುತ್ತೆ ಸರ್, ನಾನು BP ಇಂದ ಇಷ್ಟು ಇನ್ಕಮ್ ತಗೊಬೇಕು ಅಂತಿದ್ದೀನಿ, 15,000 BV ನಾನು BP ಇಂದಾನೆ ಮಾಡ್ಬೇಕು ಅಂತಿದ್ದೀನಿ, 15,000 BV BP ಇಂದಾನೆ ಮಾಡ್ಬೇಕು ಅಂತಿದ್ದೀನಿ, ಇಲ್ಲ 15,000 BV BV ಇಂದ ಮಾಡ್ಬೇಕು ಅಂತಿದ್ದೀನಿ. ಸೊ ಡೈಲಿ ನಾನು ಇಷ್ಟು 5,000 ರೂಪಾಯಿ ಪ್ರಾಡಕ್ಟ್ ಮೊಬಿಲೈಸೇಷನ್ ಮಾಡ್ತೀನಿ. ಮತ್ತೆ ಈ ವೀಕಲ್ ಮತ್ತೆ ಹೋಮ್ ಮೀಟಿಂಗ್ ಟಾರ್ಗೆಟ್ ಗೋಲ್ ಸೆಟ್ ಮಾಡ್ಕೊಂಡು ಎಷ್ಟು ಹೋಮ್ ಮೀಟಿಂಗ್ ಮಾಡ್ತೀರಾ ನೀವು? ಒಂದು ಹೋಮ್ ಮೀಟಿಂಗ್ ನೀವು ಓಕೆ, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಹೋಮ್ ಮೀಟಿಂಗ್ ಆಗುತ್ತೆ, ಅದಕ್ಕೆ ನೀವು ಯಾವ ಟೈಮ್ ಕೊಡ್ಬೇಕು, ಯಾವ ರೀತಿ ಪ್ರಿಪೇರ್ ಆಗ್ಬೇಕು. ಹೋಮ್ ಮೀಟಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಇರ್ಬೇಕು, ಮೊದಲೇ ಹೇಳಿದೀನಿ, ಪ್ರಾಡಕ್ಟ್ ಇರ್ದೇನೆ ಏನು ಮಾಡಕ್ಕಾಗಲ್ಲ. ಸೊ ಈಗ್ಲಾರು ಮನ್ಸ್ ಪಡಿ, ಇಲ್ಲಿರೋರ್ಗೆ ಇಷ್ಟ ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ, ಈಗ್ಲಾರು ಮನ್ಸ್ ಪಡಿ, ನಮ್ಮ ಬಿಸ್ನೆಸ್ ಟೀ ಅಂಗಡಿಗಿಂತನೂ, ನಾನು ಟೀ ಅಂಗಡಿನ ಕೇವಲ ಮಾಡ್ತೀರಾ, ಟೀ ಅಂಗಡಿಗಿಂತ ಒಂಚೂರು ಗ್ರೇಟ್ ಇದಾ, ಹೋಗ್ತೀರಾ? ಟೀ ಅಂಗಡಿಗಿಂತನೂ ಗ್ರೇಟ್ ಇದಾ ಅಲ್ಲ, ಹೋಟೆಲ್ಗಿಂತ ಒಂದ್ ಸ್ವಲ್ಪ ಪರವಾಗಿಲ್ವಾ ಬಿಸ್ನೆಸ್ ನಮ್ದು? ಚೆನ್ನಾಗಿದೆ ಅನ್ಸತ್ತಾ? ಬಟ್ಟೆ ಅಂಗಡಿಗಿಂತನೂ ಬಿಸ್ನೆಸ್ ಚೆನ್ನಾಗಿದೆ ಅನ್ಸತ್ತಾ? ಹಂಗಾರೆ ಅವ್ರು ಎಷ್ಟು ಬಂಡವಾಳ ಹಾಕಿದಾರೆ ಗೊತ್ತಾ ಬಿಸ್ನೆಸ್ಗೆ? ನಾವೆಷ್ಟು ಹಾಕಿದೀವಿ ಬಂಡವಾಳ ಗೊತ್ತಾ? ಯಾವ ಪುಣ್ಯಾತ್ಮ ಹೇಳೋದು ನಾವು ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಿಸ್ನೆಸ್ ಅಂತ, ಅವತ್ತಿಂದ ಅವನ್ನ ಒಳ್ಳೆ ಮನೆಯಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೇವಲ್ಲ, ಅವನು ಹಾಕಿದ ಓಡನ್ ಮಾತ್ರ ಅಷ್ಟೇ ಪ್ರಾರ್ಥನೆ ಮಾಡ್ತೀವಿ. ಒಂದು ಸಲಿ ಕಷ್ಟಪಟ್ಟು 7,000 ರೂಪಾಯಿ ಪ್ರಾಡಕ್ಟ್ 7,000 ತಗೊಂಡ್ಬಿಟ್ರೆ ಇನ್ನು ಲೈಫ್ ಟೈಮ್ ಅಲ್ಲಿ ತಪ್ಪಿನೂ ಪ್ರಾಡಕ್ಟ್ ತಗೊಂಡ್ಬಾರ್ದು ಅಂತ ಪ್ರತಿಜ್ಞೆ ಮಾಡಿ ಬಿಸ್ನೆಸ್ ಮಾಡುವಾಗ ಮಾಡ್ತಾ ಇದೀವಿ ನಾವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಿನಿಮಮ್ ಒಂದು 15,000-20,000 ಪ್ರಾಡಕ್ಟ್ ಮನೇಲಿ ತಂದು ಇಟ್ಕೊಳ್ಳಿ ಸರ್, ಏನ್ ತಪ್ಪಿದೆ? ಅವಾಗಲೇ ನೀವು ಡೈಲಿ 1000 BV 1000 ರೂಪೀಸ್ ನೀವು ಮಾಡಕ್ ಪ್ರತಿ ಸಲ ಹೋಗ್ತೀರಾ ನೀವು ಇದಕ್ಕೆ ಗ್ಯಾಲರಿಸ್ಗೆ ಪ್ರತಿ ದಿನ ಹೋಗ್ಬಿಟ್ಟು 1,000 ರೂಪಾಯಿ ಪ್ರೊಸೆಸ್ ಮಾಡ್ಕೊಂಡು ಹೋಗಿ ಏನಪ್ಪ ಬ್ಯಾಗ್ ಅಲ್ಲಿ ಹಾಕೊಂಡು ನೀವು ಉದ್ಗಡ್ಡಿ ಮಾರೋದ? 1,000 ರೂಪಾಯಿ ಬೆಳಗ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಪ್ರಾಡಕ್ಟ್ ತಗೊಂಡು ಸೀದಾ ಹೋಗಿ ಮಾರ್ಕ ಬಂದು ಮತ್ತೆ ಉದ್ಗಡ್ಡಿ ಮಾರೋದು, ಆ ರೀತಿ ಬಿಸ್ನೆಸ್ ಅಲ್ಲ. ಇಟ್ಸ್ ಎ ಪ್ರೊಫೆಷನಲ್ ಬಿಸ್ನೆಸ್. ನೀವು ಡೈಲಿ 1000 ರೂಪೀಸ್ ಟರ್ನ್ ಓವರ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಎ ಮಿನಿಮಮ್ 20,000 ರೂಪೀಸ್ ಪ್ರಾಡಕ್ಟ್ ಇನ್ ಯುವರ್ ಹೌಸ್, ನಿಮ್ಮ ಮನೆ ಒಳಗಡೆ ಇರ್ಬೇಕು. ಅವಾಗ ನೋಡಿ ಬಿಸ್ನೆಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಈ ರೀತಿ ಟರ್ನ್ ಓವರ್ದೊಂದು ಟಾರ್ಗೆಟ್ ಈ ವೀಕಿಂದು, BP ಟಾರ್ಗೆಟ್ ಈ ವೀಕಿಂದು, BB ಟಾರ್ಗೆಟ್ ಈ ವೀಕಿಂದು, ಹೋಮ್ ಮೀಟಿಂಗ್ ಟಾರ್ಗೆಟ್ ಈ ವೀಕಿಂದು, ಮತ್ತು ಈ ಮಂತ್ ಅಲ್ಲಿ ಏನ್ ಪೊಸಿಷನ್ ಅಕ್ವೈರ್ ಮಾಡ್ತೀರಾ, ಯಾರು ಎಷ್ಟು ಜನ ಆಕ್ಟಿವ್ ಇದಾರೆ, ಎಷ್ಟು ಜನ ನಾನ್ ಆಕ್ಟಿವ್ ಇದಾರೆ, ಏನ್ ಮಾಡ್ತೀರಾ. ಜೊತೆಗೆ 5ನೇ ತಾರೀಕು ಒಳಗಡೆ ನಾನು ಮೆಂಟರ್ಸ್ ಕ್ಲಬ್ ಒಳಗಡೆ ಬರ್ತೀನಿ ಅನ್ನೋಂತಂದು ಪ್ಲಾನಿಂಗ್ ಮಾಡ್ಕೊಂಡು ನಿಮ್ಮ ಆಕ್ಟಿವ್ ಅಪ್ಲೈನ್ ಜೊತೆ ಡಿಸ್ಕಷನ್ ಮಾಡಿ ಫೋಟೋ ಹೊಡೆದಿ ಬರ್ದಿರೋದು ಗೋಲ್ನ ಬರ್ದಿ ಫೋಟೋ ಹೊಡೆದಿರೋದನ್ನ ಯು ನೀಡ್ ಟು ಶೇರ್ ವಿತ್ ಯುವರ್ ಅಪ್ಲೈನ್. ಪ್ರತಿಯೊಬ್ಬರಿಗೂ ಅಪ್ಲೈನ್ ಇದಾರಾ? ಅಪ್ಲೈನ್ ಇಲ್ಲದೆ ಇರೋರು ಯಾರು ಇದಾರಾ? ಸೊ ಶೇರ್ ಮಾಡೋ ಮುಖಾಂತರ 100% ನೀವು ಇವತ್ತಿನ ಸೆಟ್ ಮಾಡಿ 100 ಪುಷ್ ಮಾಡ್ಬೇಕು. ಸೊ 2 ಮೀಟಿಂಗ್ ಅಂತ ಹೇಳ್ತಾ ಇದ್ದಲ್ಲ, ಈ ವೀಕಲ್ಲಿ ಈ ಜುಲೈ ಫಸ್ಟ್ ವೀಕಲ್ಲಿ 3 ಮೀಟಿಂಗ್ ಮಾಡ್ಬಿಡೋಣ. ಆ ರೀತಿ ಪ್ಲಾನಿಂಗ್ ಮಾಡಿ. ಜೋರ್ ಜಾಗಕ್ಕೆ ಬೇಕು ಅಂತಾರಲ್ಲ, ಫಸ್ಟಿಗೆ ಜೋರ ಪುಷ್ ಮಾಡಿದ್ರೆ ಓಡೋಗ್ಬಿಡತ್ ಗೊತ್ತಾ, ಕಾರು ದೂಕ್ತಾ ಇರ್ತೀವಿ, ನಿಧಾನಕ್ಕೆ ದೂಕರ್ ಹೋಗುತ್ತೆ, ಜೋರಾಗಿ ದೂಕರೆ ಆಮೇಲೆ ಅದ್ರ ಪಾಡಿಗೆ ಒಂದು ಮೊಮೆಂಟಮ್ ಸಿಕ್ಬಿಡುತ್ತೆ, ಸ್ಪೀಡು ಹೋಗ್ತಾ ಹೋಗ್ಬಿಡುತ್ತೆ. ಫಸ್ಟಿಗೆ ಬೇಕಾಗಿರೋದೇನು ಹೇಳಿ, ಫೋರ್ಸ್. ಆ ಫೋರ್ಸ್ ನ ಕೊಟ್ಬಿಡಿ ಈ ವೀಕಲ್ಲಿ. ಪಟ್ ಅಂತ BV ಬಂತು, BP ಬಂತು, ಎಲ್ಲ ಬಂತು, ನಿಮ್ಗೆ ಆ ಮಂತಲ್ ಜೋಶೇ ಬೇರೆ, ನಿಮ್ ಟಾರ್ಗೆಟೇ ಬೇರೆ. ಫುಲ್ ಮಂತ್ ತೆಗೆದ್ರು ಏನಿಲ್ಲ, ನೆಕ್ಸ್ಟ್ ವೀಕ್ ತೆಗೆದ್ರು 3ನೇ ವೀಕಲ್ಲಿ ಏನೋ ಸ್ವಲ್ಪ ಬರ್ತಾ ಇದೆ, 4ನೇ ವೀಕಲ್ಲಿ ಬಂತು ಮುಗದೇ ಹೋಯ್ತು 4ನೇ ವೀಕ್. ಹಿಂಗೆ ಆಗ್ತಿರೋದು ಏರಿಳಿತ ಅಂತ. ಸೊ 1ನೇ ವೀಕ್ನೇ ಲಾಸ್ಟ್ನೇ ವೀಕ್ ಲಾಸ್ಟ್ ಡೇ ಅಂತ ತಿಳ್ಕೊಂಡು ನಾವು ಈ ವೀಕ್ನೇ ಕ್ಲೋಸಿಂಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಪುಷ್ ಕೊಡಿ. ನೆಕ್ಸ್ಟ್ 3 ವೀಕ್ ಅದ್ ಹೆಂಗ್ ಓಡತ್ತೆ ನೋಡಿ ನಿಮ್ ವೆಹಿಕಲ್, ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ ಬಿಸ್ನೆಸ್ ವೆಹಿಕಲ್. ಸೊ ಈ ವೀಕ್ ವೆರಿ ಇಂಪಾರ್ಟೆಂಟ್.
ಎಷ್ಟು BV ತೋರ್ತಿರೋ, ಏನ್ ಅಚೀವ್ಮೆಂಟ್ ಮಾಡ್ತಿರೋ ಅನ್ನೋ ರೆಕಗ್ನಿಷನ್ ಮಾಡ್ಕೊಂಡು ಸರ್ ಇಷ್ಟು ಪ್ಲಾನಿಂಗ್ ಮಾಡ್ದೇನೆ ನೀವು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ. ಅಡ್ಡಾದಿಡ್ಡಿ ಮಾಡೋದಾದ್ರೆ ಬಿಸ್ನೆಸ್ ಅಲ್ಲ. ಸೊ ಸೀರಿಯಸ್ ಪ್ರೋಗ್ರಾಮ್ಗಳಿಗೆ ನಾನು ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಹೇಳಿದೆ. ವಾಟ್ ಇಸ್ ಸ್ಪೇಸ್ ಪ್ರೋಗ್ರಾಮ್? ಮೆಂಟರ್ಸ್ ಕ್ಲಬ್ ಒಳಗಡೆ ಬಂದ್ರೆ ನಿಮ್ಗೆ ಇದಕ್ಕಿಂತ ಹೆಚ್ಚು ಜ್ಞಾನ ಸಿಗುತ್ತೆ, ಕ್ಲಾರಿಟಿ ಸಿಗ್ತಾ ಇರುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ. ಸೊ ಆದ್ರಿಂದ ನಾವು ಇಲ್ಲಿರೋರಿಗೆ ಸರ್ ಅಂದ್ರೆ ನಾವು 1000 BV ಮಾಡಲ್ಲ ಸರ್, ಅದೇನೀಗ ನಾನು 25ನೇ ತಾರೀಕೆ ಮಾಡ್ತೀನಿ, ಹಂಗಾರೆ ನಮಗೆ ಹೇಳ್ಕೊಡಲ್ವಾ ಸ್ಪೇಸ್ ಪ್ರೋಗ್ರಾಮು? ನಮಗೆ ಬರಲ್ವಾ? ಏನ್ ಸರ್ ಇದು? ಇದ್ಯಾವ ಲೆಕ್ಕ? ಸೊ ಇವೆಲ್ಲ ಮಾತುಗಳು ಬರುತ್ತೆ ಸರ್, ದಯವಿಟ್ಟು ಹೇಳ್ತಿದ್ದೀನಿ. ಸೊ ಈಗ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಯಾರು ಕೋಚೇಬಲ್ ಅಂದ್ರೆ ಯಾರಿಗೆ ಹೇಳ್ಕೊಡಕ್ ಸಾಧ್ಯ ಅವ್ರಿಗೆ ಮಾತ್ರ ಹೇಳ್ಕೊಡಕ್ ಸಾಧ್ಯ, ಯಾರಿಗೆ ಹೇಳ್ಕೊಡಕ್ ಸಾಧ್ಯ ಇಲ್ಲ ಅವ್ರಿಗೆ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಗೆ ಆ ಒಂದು ಕೋಚೇಬಲ್ ಆಗ್ಬೇಕು, ಆ ಕಲ್ಚರ್ ಬರ್ಬೇಕಂದ್ರೆ ನೀವು ಮೆಂಟರ್ಸ್ ಕ್ಲಬ್ ಬರ್ತೀನಿ ಬನ್ನಿ ಅಂತ ಹೇಳ್ತಾ, ಈ ವೀಕ್ ಅಲ್ಲಿ ನೀವು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನೇನು ಟಾರ್ಗೆಟ್ ಕೊಡಲ್ಲ ಇಲ್ಲಿ. ನಾನು ಐ ಆಮ್ ನಾಟ್ ದ ಪರ್ಸನ್ ಟು ಗಿವ್ ಟಾರ್ಗೆಟ್. ನಾನು ಯಾರು ಟಾರ್ಗೆಟ್ ಕೊಡ್ತೀನಿ? ನಿಮ್ಮ ಬಿಸ್ನೆಸ್ ನೀವು ತಗೊಬೇಕು ಟಾರ್ಗೆಟ್. ಇಟ್ಸ್ ಯುವರ್ ಬಿಸ್ನೆಸ್, ನಾಟ್ ಮೈ ಬಿಸ್ನೆಸ್. ನನ್ನ ಬಿಸ್ನೆಸ್ ಆದ್ರೆ ನಾನು ಹೇಳ್ತಿದ್ದೆ ನೀವೆಲ್ಲ ಹಿಂಗ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಇಟ್ಸ್ ಯುವರ್ ಬಿಸ್ನೆಸ್, ಬಟ್ ಯು ನೀಡ್ ಟು ಡಿಸ್ಕಸ್ ವಿತ್ ಯುವರ್ ಅಪ್ಲೈನ್. ನಿಮ್ಮ ಅಪ್ಲೈನ್ ಸಪೋರ್ಟ್ ತಗೊಬೇಕು, ನೀವು ಅಪ್ಲೈನ್ ಜೊತೆ ಕೂತ್ಕೊಬೇಕು, ಕೌನ್ಸಿಲಿಂಗ್ ಮಾಡ್ಬೇಕು. ಕೌನ್ಸಿಲಿಂಗ್ ಇವತ್ತು ಮಾಡ್ಲೇಬೇಕು. ಎಷ್ಟು ಜನ ಕೌನ್ಸಿಲಿಂಗ್ ಮಾಡಿದೀರಾ ಅಂತ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ಸಮಯ ಕೊಟ್ಟವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಜುಲೈ ಮಂತ್ ಅಲ್ಲಿ ದೊಡ್ಡ ಸಕ್ಸಸ್ ಕಾಣ್ಲಿ, ವೀಕ್ ಸಕ್ಸಸ್ ಕಾಣಿ ಅಂತ ಹೇಳ್ತಾ, ಎಲ್ರಿಗೂ ಯಾರ್ಯಾರು ಲಾಸ್ಟ್ ಮಂತ್ ಅಚೀವ್ಮೆಂಟ್ ಆಗಿದ್ದೀರಾ, ಸೆಲ್ಫ್ ಆಗಿ 25,000 BV ಮಾಡ್ಕೊಂಡಿದ್ದೀರಾ, ಪರ್ಚೇಸ್ ಮಾಡಿದೀರಾ, ಯಾರು ಕ್ಯಾಸ್ಟಿ ತಗೊಂಡ್ರಿ, ಯಾರು ಡೈಮಂಡ್ ಆದ್ರಿ, ಯಾರು ಎಕ್ಸಿಕ್ಯೂಟಿವ್ ಆದ್ರಿ, ಯಾರು ರಾಯಲ್ ಡೈಮಂಡ್ ಆದ್ರಿ, ಯಾರಿಗೆ ಸೂಟ್ ಲೆಂತ್ ಬಂತ ಅವ್ರು ಎಲ್ರಿಗೂ ಕಂಗ್ರಾಚುಲೇಷನ್ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನೀವು ನೋಡಿದ್ರೆ ಮಾರ್ನಿಂಗ್ ನಮ್ಗೆ ಒಂದು ಒಳ್ಳೆ ಒಂದು ಡೋಸ್ ನ ಕೊಟ್ಟಿದ್ದಾರೆ ಸರ್ ಅವರು, ಹೆಲ್ತಿ ಆಗಿ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ನಮ್ಮ ಸಕ್ಸಸ್ ಗೆ ಈ ಒಂದು ಸೂತ್ರಗಳು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಸೊ ಸ್ನೇಹಿತರೆ, ಇವತ್ತು ನಮ್ಗೆಲ್ಲ ಗೊತ್ತಿದೆ ನಾವು ಏನು ಸ್ಟೆಪ್ ಎಜುಕೇಶನ್ ಇಂದ ನಾವು ಕಲಿತಾ ಇದೀವಿ ಅಂತೇಳಿ. ನಾವು ಕಲಿತಾ ಇದೀವಿ, ಕಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದೀವಿ. ಸರ್ ಅವರು ಸಹ ಒಂದು ಸ್ಪೇಸ್ ಅಂತ ಏನೊಂದು ಪ್ರೋಗ್ರಾಮ್ ಇವತ್ತು ಅದನ್ನ ಮಾಡಿದ್ದಾರೆ. ರಿಯಲಿ ಅಮೇಸಿಂಗ್ ಆಗಿರುತ್ತೆ. ಅವತ್ತು ಒಂದು ಡೇ ನೀವು ಅದನ್ನ ನೀವು ಕರೆಕ್ಟ್ ಆಗಿ ಕೇಳಿದ್ರೆ ಆದ್ರೆ ಐ ಥಿಂಕ್ ನೀವು ಅಂತ ಒಂದು ಪ್ರೋಗ್ರಾಮ್ ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಪ್ರೋಗ್ರಾಮ್ ನೀವು ಕೇಳ್ತೀರಾ, ಆ ರೀತಿ ಒಂದು ಟ್ರೈನಿಂಗ್ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್, ನಮ್ಮ ಬಾಡಿಗಿಂತ ಜಾಸ್ತಿ ಫುಡ್ ಕೊಡ್ಬೇಕಾಗಿರೋದು ನಮ್ಮ ಮೈಂಡಿಗೆ. ಸರ್ ಆ ಒಂದು ಮೈಂಡಿಗೆ ಕೊಟ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಅಚೀವ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು, ನಿಮ್ಮಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಇರಬೇಕು. ಏನಾದ್ರು ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಛಲ ಇರಬೇಕು. ಆ ಒಂದು ಡಿಸೈರೇ ಇಲ್ಲ. ಏನೋ ಒಂದು ಕೆಲಸ ಮಾಡ್ತೀನಿ ಸರ್ ಹೇಳ್ದಂಗೆ ಮಂತ್ ಎಂಡ್ ಅಲ್ಲಿ ಮಾಡ್ಕೊಂತೀನಿ ಇಲ್ಲ. ನಮ್ಮ ಒಂದು ಈ ಮಂತಿನ ಅಚೀವ್ಮೆಂಟ್ ಇವತ್ತಿಂದಾನೆ, ಈ ಡೇ ಇಂದಾನೆ 1ನೇ ತಾರೀಕಿಂದಾನೆ ಸ್ಟಾರ್ಟ್ ಆಗ್ಬೇಕು. ಅದ್ ಯಾವ ರೀತಿ ಸ್ಟಾರ್ಟ್ ಆಗ್ಬೇಕು, ಅದಕ್ಕೆ ಯಾವ ರೀತಿ ನಾವು ಮಾಡ್ಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಸರಿದಾರೆ ನಾವಿದೀವಿ. ಜೊತೆಲಿ ಒಂದು ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡೋಣ. ಯಾಕಂದ್ರೆ SHP ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಇತ್ತು, ಬಟ್ ಇನ್ ಮುಂದೆ ಬರೋದಿಲ್ಲ. ಬಟ್ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಡೇ ಬೈ ಡೇ ಇವತ್ತು ಒಂದು ಸಿಸ್ಟಮೆಟಿಕ್ ಆಗಿ ನಾವು ನಡೀತಾ ಇದೀವಿ. ಸರ್ ನಾವು ನೋಡ್ತಿದ್ರೆ ನೀವು ಪ್ರಾಡಕ್ಟ್ ಇಂದ ಇರ್ಬೋದು, ಕಂಪ್ನಿ ಕಡೆಯಿಂದ ಸಪೋರ್ಟ್ ಇರ್ಬೋದು, ಅದೇ ರೀತಿ ನಿಮ್ಮ ಲೀಡರ್ಸ್ ಕಡೆಯಿಂದ ಸಪೋರ್ಟ್ ಇರ್ಬೋದು, ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ನಾವು ಪ್ರತಿಯೊಬ್ರು ನಮ್ಮ ಒಂದು ಪ್ಲಾನ್ ಸಕ್ಸಸ್ ಆಗ್ಬೇಕು, ಬಂದಂತ ಪ್ರತಿಯೊಬ್ಬ ವ್ಯಕ್ತಿ ಗೆಲ್ಬೇಕು ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ರು ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ. ನಾವು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ನೋಡ್ತಾ ಇರೋ ಒಬ್ಬ ಒಲಿಂಪಿಕ್ ಓಡಲ್ಲಿ ಗೇಮ್ ಅಲ್ಲಿ ಓಡಿ ಗೋಲ್ಡ್ ಮೆಡಲ್ ತಗೊಳ್ಳೋಂತ ವ್ಯಕ್ತಿ ಇವತ್ತು ಅವನು ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿರ್ತಾನೆ, ಹೌದಲ್ವ? ಎಷ್ಟು ದಿನ ಕಲ್ತಿರ್ತಾನೆ, ಎಷ್ಟೊತ್ತು ಓಡ್ತಾನೆ ಅವನು. ಸ್ವಲ್ಪ ಸಮಯಕ್ಕೋಸ್ಕರ ಹೆಚ್ಚು ಕಮ್ಮಿ ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡಿರ್ತಾನೆ. ಬಟ್ ಜೀವನದಲ್ಲಿ ನಾವು ಗೆಲ್ಬೇಕು, ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ನಾವು ಕಲಿತೀವಿ, ಅದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಒನ್ಸ್ ಅಗೇನ್ ಎಲ್ಲಾ ಲೀಡರ್ಸ್ಗೆ ಯಾರೆಲ್ಲ ನನಗೆ ಕ್ಲೋಸಿಂಗ್ ಮಾಡಿದಿರಾ ತುಂಬಾ ಚೆನ್ನಾಗಿ, ಈಗ ಸರ್ ಹೇಳ್ದಂಗೆ ಸೂಟ್ಲಿ ಅಂತ ಯಾರು ಇದು ಅಚೀವ್ಮೆಂಟ್ ಮಾಡಿದಿರಾ, ಅದೇ ರೀತಿ ನಮ್ಮ ಒಂದು ಕಾಲ್ಸೀರ್ನ ಯಾರು ನಾವು ಹೇಳಿದ್ರು ಮಾತು ಕೊಟ್ಟು ಬೆಲೆ ಕೊಟ್ಟು ಪರ್ಚೇಸ್ ಮಾಡಿ ಬಿಲ್ಗಳನ್ನೇ ಮಾಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕಾಂಗ್ರಾಚುಲೇಷನ್ ಹೇಳ್ತಾ ಇದೀನಿ. ಈ ಮಂತ್ ಒಂದು ದೊಡ್ಡ ಧಮಾಕವನ್ನು ಮಾಡ್ಬೇಕು ನಮ್ಮ ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ಇಂದ. ಅದಕ್ಕೆ ಏನ್ ಬೇಕು ನಾವು ಕೆಲಸ ನಿಮ್ ಜೊತೆ ಮಾಡೋದಕ್ಕೆ ತಯಾರಿದೀವಿ. ಹಾಗಾಗಿ ಪ್ರತಿಯೊಬ್ರು ಇವತ್ತೇ ಡಿಸಿಷನ್ ತಗೊಳ್ಳಿ, ಇವತ್ತೇ ಸ್ಟೆಪ್ ತಗೊಳ್ಳಿ, ಮುಂದೆ ಬನ್ನಿ, ನಿಂತ್ಕೊಳ್ಳಿ. ಅದಕ್ಕೆ ಏನ್ ಬೇಕು ನಾವು ಕೋಆಪರೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಒಂದು ಮೀಟಿಂಗ್ ಇಷ್ಟೇ. ನಿಮ್ಮ ಈ ಒಂದು 5ನೇ ತಾರೀಕು ಒಳಗೆ ನಾನು ಇವತ್ತೇ ಮಾಡ್ತೀನಿ, ಇವತ್ತೇ ನಾನು ಮಾಡಿ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ನನ್ನ ಒಂದು 1000 ನೀವು ಇವತ್ತೇ ಎಷ್ಟು ಜನ 1ನೇ ತಾರೀಕು, ಯಾವತ್ತಾದ್ರೂ 5ನೇ ತಾರೀಕು ಮಾಡ್ಲೇಬೇಕಲ್ಲ, ಇವತ್ತೇ 1ನೇ ತಾರೀಕೆ ಮಾಡಿ. ನಾವು ಎಷ್ಟು ಡಿಕೇಶನ್ ಎಷ್ಟು ಕಮಿಟ್ಮೆಂಟ್ ನಾವು ಮಾಡ್ತೀವಿ ಗೊತ್ತಾಗುತ್ತೆ. ಇವತ್ತೇ ನಾನು ಮಾರ್ನಿಂಗ್ 11:30 ಗಂಟೆ ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಚರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ. ಸರ್ ಎನಿ ಇನ್ಫಾರ್ಮೇಶನ್ ಏನಾದ್ರು ಡೌಟ್ ಇದ್ರೆ ಕೇಳಬಹುದು ಸರ್. ಏನಿಲ್ಲ ಸರ್, ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಶೂರ್ ಓಕೆ ಸರಿ ಸರ್. ಅವ್ರ ಎನಿ ಇನ್ಫಾರ್ಮೇಶನ್ ಏನಾದ್ರು ಇದೆಯಾ ಸರ್? ಡೌಟ್ ಇದೆಯಾ ಯಾರಿಗಾರು? ಏನಾದ್ರು ಒಂದ್ ನಿಮಿಷ ಹೇಳಿ ಸರ್. ಏನೋ ಶ್ರೀನಿವಾಸ್ ಸರ್ ಹೇಳ್ತಿದ್ದೀರಾ ಸರ್? ಅದನ್ನೇ ಈ ವಿಡಿಯೋ ಐತಲ್ಲ ಸರ್, ಅದು ಗ್ರೂಪ್ ನಲ್ಲಿ ಹಾಕಕ್ಕೆ ವ್ಯವಸ್ಥೆ ಮಾಡ್ರಿ. ನಾನು ಇದಕ್ ಮಾಡ್ತೀವಿ, ಅಲ್ಲಿ ಯೂಟ್ಯೂಬ್ ಚಾನಲ್ ಹಾಕ್ತಿವಿ, ಅಲ್ಲಿಂದ ಲಿಂಕ್ ಕಳಿಸ್ತೀವಿ. ಓಕೆನಾ?
ಇದಿರುತ್ತೆ. ಓಕೆ, ಎನಿ ಡೌಟ್ ಸರ್ ಯಾರಿಗಾರು? ಓಕೆ, ಹಾಗಾದ್ರೆ ಇಲ್ಲಿ ನಾವು 30 ಮೆಂಬರ್ಸ್ ಇದೀವಿ. ಒಂದ್ಸಲ ನೀವು ಎಷ್ಟು ಮಾರ್ನಿಂಗ್ ಇವತ್ತು ನಾನು ಸರ್ 5ನೇ ತಾರೀಕು ನಾನು 1000 ಡಿ ಮಾಡ್ತೇನೆ, ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಸೂಪರ್ ಒಂದ್ಸಲ ಕ್ಯಾಮ್ರಾ ಆನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಜುನಾಥ್ ಸರ್, ಚರಣ್ ಸರ್, ಶ್ರೀನಿವಾಸ್ ಸರ್, ಗಂಗಾಧರ್ ಸರ್. ಓಕೆ, ಮಂಜುನಾಥ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೇದಮೂರ್ತಿ ಸರ್, ಥ್ಯಾಂಕ್ ಯು. ಎಸ್, ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲಿಪೀರ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಋಷಿಕೇಶ್ ಸರ್, ಎಸ್, ಥ್ಯಾಂಕ್ ಯು ಸರ್. ಸೂಪರ್ ಸರ್, ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ ಸ್ನೇಹಿತರೆ. ಒನ್ಸ್ ಅಗೇನ್ ಇವತ್ತಿನ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ ಅಂತೇಳಿ ನಾನು ಮುಗಿಸ್ತೀನಿ ಇವತ್ತಿನ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ.